will. I could use some motivation, but I know how I feel. Faster than you like, it's over and that's the end. Faster than you like, it's over and that's the end. It's over and that's the end. Oh, I want to find my way to you. Yeah, baby. Oh, I want to find my way to you. Gotta find my way, baby. I don't need a reason to say what I want when it's real. If I see you acting patient, you never know your last meal. Faster than ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಏನಂದರೆ ನನ್ನ ಬೆಳಗಿನ ರೊಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಎತ್ನಿಕ್ಕಾಗಿರುತ್ತೆ ನನ್ನ ಬೆಳಗಿನ ರೊಟೀನು. ನಾನು ಇದ್ವಿ ಸ್ಕೂಲ್ಗೆ ಹೋಗ್ತಿಲ್ಲ, ಅವಾಗೆ ಫುಲ್ ಎತ್ನಿಕ್ ಆಗಿಬಿಟ್ಟಿದೆ. ಇನ್ನೇನಾದರೂ ಸ್ಕೂಲ್ಗೆ ಹೋಗಿದ್ದಾರೆ ಅಂದರೆ ಇನ್ನು ಅಷ್ಟೇ, ಕತೆ ಹೇಳೋ ಹಾಗೆ ಇಲ್ಲ. ಅವ್ರ ಮನೆಯಲ್ಲಿದ್ರೂ ಇಷ್ಟೊಂದು ಬ್ಯುಸಿಯಾಗಿ ನಡೆಯುತ್ತೋ ನನಗೆ. ಫಸ್ಟ್ ಎದ್ದಿದ ತಕ್ಷಣ ಆಚೆ ಕಡೆ ನೀರು ಹಾಕ್ಬಿಟ್ಟು ರಂಗೋಲಿನ ಬಿಡಿಸ್ಕೊಬಿಡ್ತೀನಿ. ಇನ್ನು ಮನೆ ಒಳಗಡೆ ಬಂದರೆ ಇನ್ನು ಸೋಫಾ ಮೇಲೆ ಎಲ್ಲ ಧೂಳೆಲ್ಲ ಒದಿಸ್ಬೇಕು. ಆ್ಯಂಡ್ ಹಾಗೆ ಬೆಡ್ಶೀಟ್ಸ್ ಹೆಂಗಂದ್ರೆ ಹಂಗೆ ಇಟ್ಟೋಗಿರ್ತಾರೆ, ಅವನ್ನೆಲ್ಲ ಕ್ಲೀನಾಗಿ ಇಟ್ಕೋಬೇಕು. ಆ್ಯಸ್ ಯೂಶ್ವಲ್ ಅವ್ರು ಮಡ್ಚಿ ಹೋಗಿರ್ತಾರೆ. ಬಟ್ ನನಗೇನು ಗೊತ್ತಾ, ನನಗೊಂದು OCD ಪ್ರಾಬ್ಲಮ್ ಇದೆ. ಅದು ಕ್ಲೀನಾಗಿ ಎಲ್ಲಿ ಹೇಗಿರಬೇಕು ಹಾಗೆ ಇರಬೇಕು, ಇಲ್ಲಾಂದರೆ ಸ್ವಲ್ಪ ತಲೆ ಕೆಲಸ ಮಾಡ್ದಂಗೆ ಇರಲ್ಲ. ಹಾಗಾಗಿ ಇನ್ನೆಲ್ಲವನ್ನು ನಾನು ಇನ್ನೊಂದು ಸಲ ಕ್ಲೀನಾಗಿ ಮಡ್ಚಿಟ್ಕೊಬಿಡ್ತಾ, ಎಲ್ಲ ಎಲ್ಲೆಲ್ಲಿ ಏನೇನು ಇಟ್ಕೋಬೇಕು ಅಂತ ನನ್ನ ಮನ್ಸಿಗೆ ಅನಿಸುತ್ತೋ ಆ ಥರ ಎಲ್ಲನೂ ಇಟ್ಕೋತಾ ಇದ್ದೀನಿ. ಇನ್ನು ನಮ್ಮ ನಿದ್ವಿಗೆ ರಾತ್ರಿ ಜೋಜಿ ಹಾಕಿದ್ವಿ ಮಲಗಲಿಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಅಲ್ಲೇ ಬಿಸಾಕ್ಬಿಟ್ಟಿದ್ರು. ಇನ್ನಾದ್ರ ಒಳಗಡೆ ಪಿಲ್ಲೋ ಎಲ್ಲ ತೆಗ್ದಾಕಿದ್ರೆ ಇನ್ನು ಅದನ್ನು ಕ್ಲೀನಾಗಿ ಎತ್ತಿಟ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸೋಫಾ ಮೇಲೆ ಧೂಳೆಲ್ಲ ಕ್ಲೀನಾಗಿ ಒಂದು ಸಲ ಇದು ಮಾಡ್ಕೋಬೇಕು. ಏನಂದರೆ ನಾವು ಮಣ್ಣು ಕಾಲಲ್ಲೆಲ್ಲ ತೊಳೆದು ಬಂದು ಹಾಗೆ ಕೂತ್ಬಿಟ್ಟಿರ್ತೀವಿ, ಮಣ್ಣೆಲ್ಲ ಅದರಲ್ಲಿ ಇರೋದು. ಇಲ್ಲಾಂದರೆ ಏನಾದರೂ ಕೂತು ತಿಂದಿದ್ರೆ ಡಸ್ಟ್ ಎಲ್ಲ ಅದರಲ್ಲೇ ಇದ್ದೋಗ್ಬಿಟ್ಟಿರುತ್ತೆ. ಹಾಗಾಗಿ ಒಂದು ಸಲ ಕ್ಲೀನಾಗಿ ಎಲ್ಲ ಇದು ಮಾಡ್ಕೊಬಿಡ್ತೀನಿ. ಇದೇನೆಂದರೆ ನಾವು ತಂದಾಗ ಮೆಟೀರಿಯಲ್ಸ್ ಏನಾದರೂ ಆಗಲಿ ತಂದಾಗ ಅಷ್ಟೊಂದು ಇದಾಗಲ್ಲ, ಬಟ್ ಅದನ್ನು ಮೇಂಟೈನ್ ಮಾಡೋದ್ರಲ್ಲಿ ತುಂಬ ಇರುತ್ತೆ. ದುಡ್ಡು ಕೊಟ್ಟು ತಂದುಬಿಟ್ರೆ ಹಾಕ್ಬಿಡಲ್ವಲ್ಲ, ನಾವು ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಮೇಂಟೆನೆನ್ಸ್ ಕಾಸ್ಟ್ ನಮ್ಗೆ ತುಂಬ ಆಗುತ್ತೆ. ನಾವೇನಾದರೂ ತರೋದ್ರಿಗಿಂತನೂ ಒಂದು ಸಲ ತಂದುಬಿಡ್ತೀವಲ್ವ, ಅವಾಗೇನು ಅಷ್ಟೊಂದು ಅನಿಸಲ್ಲ. ಬಟ್ ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನ್ನ ಹಸ್ಬೆಂಡ್ ಇದನ್ನು ಹೇಳ್ತಾ ಇರ್ತಾರೆ, ಸ್ಟಾರ್ಟಿಂಗಲ್ಲಿ ಅವ್ರು ತಂದಾಗ ಯಾರನ್ನೋ ಮಲ್ಗ್ಲಿಕ್ಕೆ ಸಾಕು ಬಿಡ್ತಿರ್ಲಿಲ್ವಂತೆ, ಸುಮ್ಮನೆ ಎಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ಬರ್ತಾ ಓಲ್ಡ್ ಆಗ್ತಾ ಅಷ್ಟೊಂದು ಪ್ರೀತಿ ಅದ್ರ ಮೇಲೆ ಇರುತ್ತೆ ಅಂತ ನಾನು ಅನ್ನಲ್ಲ, ಡೆಫಿನೆಟ್ಟಾಗಿರಲ್ಲ. ಬಟ್ ತಂದಾಗ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇರ್ತೀವಲ್ಲ, ಅವಾಗ ಯಾರನ್ನೂ ಮಲ್ಲಿಸಕ್ಕೂ ಬಿಡ್ತಿರ್ಲಂತೆ, ಕೂರ್ಬೋದು ಎದ್ದೊಳ್ಬೋದು ಅಷ್ಟೇನಂತೆ. ನಾವೇನಾದರೂ ಅದೇ ತಂದಾಗ ಕ್ಲೀನಾಗಿ ಅದನ್ನು ಮೇಂಟೈನ್ ಮಾಡಿ ಇಟ್ಕೋಬೇಕು. ನಾನೇನು ಮಾಡ್ತೀನಿ ಅಂದರೆ ಕ್ಲೀನಾಗಿ ಧೂಳೆಲ್ಲ ಇದು ಮಾಡಿಬಿಡ್ತೀನಿ. ಅದ್ರ ಮಧ್ಯದಲ್ಲಿ ಏನಾದರೂ ಡಸ್ಟ್ ಇದ್ದರೆ ಅದನ್ನು ಕ್ಲೀನಾಗೆಲ್ಲ ಒರೆಸ್ಕೊಬಿಡ್ತೀನಿ. ಇನ್ನು ಅತ್ತೆ ಮಲಗಿರ್ತಾರಲ್ವ, ಸೊ ಅಲ್ಲೂ ಸ್ವಲ್ಪ ಧೂಳೆಲ್ಲ ಹಾಗೆ ಇತ್ತು. ಇನ್ನು ಅದನ್ನು ಕ್ಲೀನಾಗೆಲ್ಲ ಒಂದ್ಸಲ ಉದುರಿಸ್ಕೊಬಿಟ್ಟು ಮಡ್ಚಿಟ್ಬಿಟ್ಟು ಎತ್ತಿಟ್ಟಿದ್ದೀನಿ. ಇನ್ನು ರಾತ್ರಿ ನಾನು ಇದ್ವಿ ಫ್ಲಾಶ್ ಕಾರ್ಡ್ಸಿಂದ ಆಟ ಆಡಿದ್ದಾರೆ. ನಾನು ಅವ್ರಿಗಿಂತ ಒಂದು ಸ್ವಲ್ಪ ಬೇಗ ಮಲಗಿಬಿಟ್ಟಿದ್ದೆ, ಯಾಕೋ ರಾತ್ರಿ ಫುಲ್ ಟಯರ್ಡ್ ಆಗಿತ್ತು. ಹಾಗಾಗಿ ಬೇಗ ಮಲಗಿರೋದ್ರಿಂದ ಇನ್ನು ಎಲ್ವಲ್ಲಿ ಹಾಗೆ ಇದೆ. ಇಲ್ಲಾಂದರೆ ರಾತ್ರಿನೇ ಎಲ್ಲವನ್ನು ಎತ್ತಿಟ್ಕೊಬಿಡ್ತಿದ್ದೆ. ಯಾವಾಗಾದ್ರೂ ಆ ಥರ ಟಯರ್ಡ್ ಆದಾಗ, ಇಲ್ಲಾಂದರೆ ಎಲ್ಲಾದರೂ ಹೋಗಿ ಬಂದಾಗ ನಮ್ಗೆ ಮತ್ತೆ ಕೆಲಸ ಮಾಡ್ಲಿಕ್ಕೆ ಆಗಲ್ವಲ್ಲ, ಆ ಟೈಮಲ್ಲಿ ಮಾತ್ರ ಹಾಗೆ ಮಲ್ಕೊಬಿಟ್ಟಿರ್ತೀನಿ. ಹೋಗಿ ಊಟ ಎಲ್ಲ ಬಡಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಇರೋ ಪಾತ್ರೆನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಮಲಗಿದ್ದೆ. ಇನ್ನು ಎಲ್ವಲ್ಲಿ ಹಾಗೆ ಇತ್ತು. ಇನ್ನು ಫ್ಲಾಶ್ ಕಾರ್ಡ್ಸ್ನೆಲ್ಲ ಕ್ಲೀನಾಗಿ ಎತ್ತಿಟ್ಕೊಬಿಟ್ಟು ನಾನು ನೆಕ್ಸ್ಟ್ ಕಸ ಗುಡಿಸ್ಕೊಬಿಡ್ತಾ ಇದ್ದೀನಿ. ನಿತ್ಯ ಆಟ ಆಡ್ಕೋತಾ ಇದ್ದರು. ಇನ್ನು ನಾನು ಅವ್ರು ಆಟ ಆಡ್ಕೋತಾ ಇದ್ದರೆ ಇನ್ನು ಬೇಗ ದಿಢೀರಂತ ಕೆಲಸಗಳು ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಇನ್ನು ಬಟ್ಟೆ ಹಾಕೋದು, ವಾಷಿಂಗ್ ಮಿಷಿನ್ಗೆ ಏನು ಕೆಲಸ ಎಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೋಬೇಕು. ನಾನು ಆ್ಯಕ್ಚುಲಿ 2 ಡೇಸ್ ಎಲ್ಲ ಆಚೆ ಹೋಗಿದ್ದೆ, ಆವಾಗ ಸ್ವಲ್ಪ ಬಟ್ಟೆ ಎಲ್ಲ ಜಾಸ್ತಿ ಬಿದ್ದಿತ್ತು. ಇನ್ನು ಅವನು ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಆ ಕೆಲಸನ ಮುಗಿಸ್ಕೊಬಿಟ್ಟಿದ್ದೆ. ವಾಷಿಂಗ್ ಮಿಷಿನ್ಗೆ ಒಂದು ಸಲ ಹಾಕಿದ್ದೀವಿ ಅಂದರೆ ಅದು ವಾಶ್ ಮಾಡ್ಕೋತಾ ಇರುತ್ತೆ. ನಾವು ಬೇಗ ಬಿಸಿಲಿಗೆ ಹಾಕ್ಬಿಡ್ಕೋಬೋದು. ಬಿಸಿಲಿಗೆ ಹಾಕಾದ್ಮೇಲೆ ಆದಷ್ಟು ಬೇಗ
ನಾವು ಬಟ್ಟೆನೆಲ್ಲ ಎತ್ತಿಟ್ಕೋಬೋದು ಅನ್ನೋ ಥರ ಬೇಗನೆ ಹಾಕಿಬಿಟ್ಟಿದ್ದೆ. ನೆಕ್ಸ್ಟ್ ಈ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೀನಿ. ನಾವು ಎದ್ದಿದ್ದು ಆಲ್ಮೋಸ್ಟ್ ಒಂದು 6:30 ಆಗಿ ಆಗಿಬಿಟ್ಟಿತ್ತು ಹೇಳೋಷ್ಟೊತ್ತಿಗೆ. ಇನ್ನು ಮನೇಲಿ ಕಸ ಎಲ್ಲ ಗುಡಿಸ್ಕೊಂಡಿದ್ದೆಲ್ಲ ಆಯಿತು. ಇನ್ನು ಮನೇಲಿ ಕಸ ಎಲ್ಲ ಗುಡಿಸ್ಕೊಬಿಟ್ಟು ಇನ್ನು ಹೊರಗಡೆ ಇರುತ್ತಲ್ವ, ಇನ್ನಲ್ಲೂ ಗುಡಿಸ್ಕೊಳ್ಳೋಣ ಅಂತ ಬಂದೆ. ಇನ್ನು ಇಲ್ಲಿ ಆ್ಯಕ್ಚುಲಿ ಒಂದು ಮಂಚ ಇದೆ, ಅದನ್ನು ಒಳಗಡೆ ಹಾಕ್ಲಿಕ್ಕೆ ಸ್ಪೇಸ್ ಇಲ್ಲ, ಹಾಗಾಗಿ ಆಚೆನೇ ಹಾಕ್ಕೊಂಡಿದ್ದೀವಿ. ಇನ್ನು ಅದ್ರ ಮೇಲೆ ಬೆಡ್ ಸ್ಪ್ರೆಡ್ಸ್ ಆಗಲಿ, ಇನ್ನು ಅದ್ರ ಮೇಲೆ ಧೂಳೇನಾದರೂ ಇದ್ದರೆ ಕ್ಲೀನಾಗೆಲ್ಲ ಕೆಳಗೆ ಹಾಕ್ಬಿಟ್ಟು ಇನ್ನು ಮತ್ತೆ ಬೆಡ್ ಸ್ಪ್ರೆಡ್ನ ಆ್ಯಸ್ ಯೂಶ್ವಲ್ ಕ್ಲೀನಾಗಿ ಹಾಕ್ಕೊಬಿಟ್ಟು ಇನ್ನು ಆಚೆನೂ ಕಸನ ಗುಡಿಸ್ಕೊತಾ ಇದ್ದೀನಿ. ಎಷ್ಟೊಂದು ಬಿಸಿಯಾಗಿ ನಡೆಯುತ್ತೆ ಗೊತ್ತಾ ಡೇ. ಹೋಮ್ ಮೇಕರ್ಸ್ ಇರೋರಿಗೆ ಎಲ್ಲ ಏನು ಹೇಳ್ತಾರೆ, ಸುಮ್ಮನೆ ಸ್ವಲ್ಪ ಹೊತ್ತು ಕೆಲಸ ಮಾಡೋದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಅಂತಾರೆ. ಎಲ್ರಿ ರೆಸ್ಟ್ ಇರುತ್ತೆ? ಖಂಡಿತ ಇರಲ್ಲ. ನಮಗೆ ಡೇ ಫುಲ್ ಮನೇಲಿ ಕೆಲಸ ಮಾಡೋಷ್ಟು ಇರುತ್ತೆ. ನನಗಂತೂ ಬೆಳಿಗ್ಗೆ 6 ಗಂಟೆ 6:30 ಹಾಕಿ ಸ್ಟಾರ್ಟ್ ಆದರೆ ಒಂದು 11 ಗಂಟೆವರೆಗೂ ಇರುತ್ತೆ. 11 ಗಂಟೆಗೆ ನಿತ್ವಿ ಮಲಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಾನು ವೀಡಿಯೋ ಎಡಿಟಿಂಗ್ ಆಗಲಿ, ವಾಯ್ಸ್ ಓವರ್ ಕೊಡೋದಾಗಲಿ, ನೆಕ್ಸ್ಟ್ ವೀಡಿಯೋಸ್ ಏನಾದರೂ ಬೇಕಿದ್ದರೆ ಶೂಟ್ ಮಾಡ್ಕೊಳ್ಳೋದಾಗಲಿ ಹಾಗೆ ಸರಿ ಹೋಗಿಬಿಡುತ್ತೆ. ಮತ್ತು ಅವ್ರನ್ನ ನಿದ್ದೆ ಎದ್ದೊಳ್ತಾರೆ ಅಷ್ಟರಲ್ಲಿ, ಮತ್ತು ಅವ್ರಿಗೆ ಊಟ ರೆಡಿ ಮಾಡಿಟ್ಟಿರಬೇಕು, ಊಟ ಮಾಡಿಸೋದು. ನೆಕ್ಸ್ಟ್ ಮತ್ತು ಅವ್ರನ್ನ ಇನ್ನು ಡೇ ಫುಲ್ ಇನ್ನು ರಾತ್ರಿ 10 ಗಂಟೆವರೆಗೂ ಅವ್ರು ಮಲಗಲ್ವ, ಅಷ್ಟವರೆಗೂ ಅವರೆಲ್ಲೂ ಬಿದ್ದೋಗ್ದಿರ ಹುಷಾರಾಗಿ ನೋಡ್ಕೊಳ್ಳೋದಕ್ಕೆ ಸರಿ ಹೋಗಿಬಿಡುತ್ತೆ. ಖಂಡಿತ ರೆಸ್ಟ್ ಇರೋದೇ ಇಲ್ಲ. ಇನ್ನು ಮನೆ ಕೆಲಸನೂ ಮಾಡ್ಕೋತಾ, ಮಕ್ಕಳನ್ನ ಮ್ಯಾನೇಜ್ ಮಾಡ್ಕೋತಾ ಜಾಬ್ ಮಾಡ್ತಿರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಸೆಲ್ಯೂಟ್ ಹೇಳಬೇಕು. ತುಂಬ ಕಷ್ಟ. ನಾನು ನಿತ್ವಿ ಹುಟ್ಲಿಕ್ಕಿಂತ ಮುಂಚೆ ಕೆಲಸ ಮಾಡಿಕೊಂಡು ಮನೆ ಕೆಲಸನೂ ಮಾಡ್ಕೋತಾ ಇದ್ದೆ. ಅವಾಗೇ ನನಗೆ ಸುಸ್ತು ಹಾಕ್ಬಿಡೋದು. ಬಟ್ ಹೀಗೆ ಎಲ್ಲರೂ ಮದರ್ಸ್ ಏನು ಮಾಡ್ತಾರೆ ಅಂದರೆ ಎಲ್ಲ ಮಲ್ಟಿ ಟಾಸ್ಕಿಂಗ್, ಎಷ್ಟು ಚೆನ್ನಾಗಿ ಎಲ್ಲನೂ ಮ್ಯಾನೇಜ್ ಮಾಡ್ಕೋತಾರೆ. ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ, ಹೌಸ್ ಹೋಲ್ಡ್ ಕೆಲಸನೆಲ್ಲ ಮಾಡ್ಕೋತಾರೆ, ಮನೆಯವ್ರಿಗೆ ಏನೇನು ಬೇಕೋ ಎಲ್ಲನೂ ನೋಡ್ಕೋತಾರೆ, ಹಸ್ಬೆಂಡ್ಗೆ ಏನು ಬೇಕೋ ಎಲ್ಲ ನೋಡ್ಕೋತಾರೆ. ಮನೇಲಿ ಏನಾದರೂ ಒಂದು ವಿಷಯ ನೋಡಿ, ಏನಾದರೂ ಬೇಕಿದ್ರೆ ಫಸ್ಟ್ ಕರೆಯೋದೆ ಅವ್ರನ್ನ. ಪ್ರತಿಯೊಂದು E to Z ಅವ್ರಿಗೆ ಏನು ಬೇಕಿದ್ದರೂ ಮನೆಯಲ್ಲಿ ವೈಫ್ನ ಕರೀತಾರೆ. ಸೊ ಎಲ್ಲಿಟ್ಟಿದೆಯಾ, ಏನು ಮಾಡಿದ್ಯಾ, ಅದು ತಂದು ಕೊಡು, ಇದಕ್ಕೆ ಅವ್ರ ಕಣ್ಮುಂದೆ ಇದ್ರೂ ಎಲ್ಲನೂ ನಾವೇ ಮಾಡಬೇಕಾಗತ್ತೆ. ಮತ್ತು ಎಲ್ಲಿ ಫ್ರೀ ಆಗಿದ್ದಂಗೆ ಹೇಳಿ, ಎಲ್ಲ ಬಿಸಿನೇ ಅಷ್ಟೇ. ಎಲ್ಲ ವುಮೆನ್ಸ್ ಲೈಫು ಹೀಗೆ ಇರುತ್ತೆ. ಸೊ ಮದುವೆಗೆ ಮುಂಚೆ ಒಂಥರ ಇರುತ್ತೆ, ಮದುವೆ ಆದಮೇಲೆ ಒಂಥರ ಇರುತ್ತೆ. ಮದುವೆಗೆ ಮುಂಚೆ ಎಲ್ಲ ನಮಗೆ ಮಾಡ್ತಾರೆ, ಮದುವೆ ಆದಮೇಲೆ ನಾವೆಲ್ಲರಿಗೂ ಮಾಡಬೇಕು, ಇಷ್ಟೇ ಚೇಂಜ್ ಆಗೋದು. ಇನ್ನು ನಿತ್ವಿ ಸ್ವಲ್ಪ ತಾಟಾಡಿ ಒಳಗೆ ಬಂದರೆ ಇನ್ನು ಅವ್ರಿಗೇನಾದರೂ ತಿಂಡಿ ಕೊಟ್ಟರೆ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂರ್ತಾರೆ ಅಂತ ಅಂದ್ಬಿಟ್ಟು ತಿಂಡಿ ಹಾಕ್ಕೊಟ್ಟೆ. ಇನ್ನು ಅವರು ಸ್ವಲ್ಪ ಹೊತ್ತು ಕೂತಿದ್ದಾರೆ. ಅಂದರೆ ಅವ್ರು ರಾತ್ರಿ ಸ್ವಲ್ಪ ಬೇಗ ಊಟ ತಿನ್ಕೊಬಿಡ್ತಾರಲ್ವ, ಮತ್ತು ಅವ್ರು ಸ್ವಲ್ಪ ಹೊತ್ತೆಲ್ಲ ಆಟ ಆಡಾದ್ಮೇಲೆ ಡೈಜೆಸ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ಹೊಟ್ಟೆ ಹಸಿವು ಆಗುತ್ತೆ. ನಾನು ಅಡುಗೆ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 8:30 ಆಗಿಬಿಡುತ್ತೆ. ಹಾಗಾಗಿ ಮಧ್ಯದಲ್ಲಿ ಬೆಳಗ್ಗೆ ಒಂದು ಫ್ರೂಟ್ಸು, ಇಲ್ಲಾಂದರೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್, ಸ್ವಲ್ಪ ದಿನಕ್ಕೆ ಒಂದೊಂದು ಥರ, ಅಂದರೆ ಡಿಫ್ರೆಂಟಾಗಿ ಒಂದೇ ಸಲ ಒಂಥರ ಕೊಟ್ಟಂಗೆ ಡೇ ಪೂರ್ತಿ ಅದನ್ನೇ ಕೊಡಲ್ಲ, ಡಿಫ್ರೆಂಟಾಗಿ ಸ್ವಲ್ಪ ಚೇಂಜ್ ಮಾಡಿ ಕೊಡ್ತಾ ಇರ್ತೀವಿ. ಅವರು ಸ್ವಲ್ಪ ಇಷ್ಟಪಟ್ಕೊಂಡು ತಿಂತಾರೆ ಅನ್ನೋ ಥರ. ಇನ್ನು ಅವ್ರಿಗೆ ಸ್ವಲ್ಪ ಸ್ನ್ಯಾಕ್ಸ್ನ ಕೊಟ್ಟಿದ್ದೆ. ಇನ್ನು ಅವ್ರು ತಿಂತಿದ್ರು. ನನಗೇನಿತ್ವಿ ಅಂತ ಕೇಳಿದ್ರೆ ನನಗೂ ಕೊಡ್ತಾಯಿದ್ರು. ನಮ್ಮ ಮಕ್ಕಳಿಗೆ ನಾವು ಯಾವಾಗ ಏನು ಹೇಳ್ಕೊಡ್ಬೇಕಂದ್ರೆ ಶೇರಿಂಗ್ ಹೇಳ್ಕೊಡ್ಬೇಕು. ಬಟ್ ಅವ್ರು ಅದೇ ಥರ ನಾವು ಹೇಳ್ಕೊಟ್ಟ ಹಾಗೆ ಕಲಿತಾರೆ ಅನ್ನೋದು ಸುಳ್ಳು, ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನೋದನ್ನು ಸುಳ್ಳು. ಬಟ್ ಆದರೂ ಏನಿದ್ರು ನಾವು ತಂದೆ ತಾಯಿ ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು, ಶೇರ್ ಮಾಡ್ಕೋಬೇಕು, ತಿನ್ನಬೇಕು, ಮರ್ಯಾದೆ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ತಂದೆ ತಾಯಿ ಹೇಗೆ ಹೇಳ್ಕೊಟ್ರೆ ಆಗ ಮಕ್ಕಳು ಬೆಳೀತಾರೆ ಅನ್ನೋದು ನನ್ನ ಒಪಿನಿಯನ್ನು. ನನ್ನ ತಾಯಿ ಹೇಗೆ ಹೇಳ್ಕೊಟ್ಟಿದ್ದಾರೋ ಪ್ರತಿಯೊಂದು ಅಷ್ಟೇ, ಅವ್ರು ಹೇಗೆ ನಡ್ಕೊಂಡಿದ್ದಾರೋ, ಅವ್ರು ಹೇಗಿದ್ದಾರೋ ಅದೇ ಥರ ನಾನು ನಡ್ಕೊಳ್ಳಿಕ್ಕೆ ಇದು ಮಾಡ್ತೀನಿ. ಅಮ್ಮ ಯಾವಾಗೂ ಹೇಗಿರೋರಂದರೆ, ನನಗೆ ಫಸ್ಟ್ ನನ್ನ ಮನೆ ಇಂಪಾರ್ಟೆಂಟು, ನನ್ನ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ನನ್ನ ಮನೆ ಎಲ್ಲ ಖುಷಿಯಾಗಿರಬೇಕು, ಆಚೆ ಹೇಗಾದರೂ ಇರಲಿ ಬಿಡಿ ನನಗೆ ಬೇಕಾಗಿಲ್ಲ ಅನ್ನೋ ಥರ ಇರೋರು. ನಾನು ಮದುವೆ ಆದಮೇಲೆ ಅಮ್ಮ ಹೇಗೆ ಯೋಚನೆ ಮಾಡ್ತಿದ್ದೆ ನಾನು ಅದೇ ಥರ ಮಾಡ್ತಾಯಿದ್ದೆ. ನನ್ನ ಮನೆ ಫಸ್ಟ್ ಚೆನ್ನಾಗಿರಬೇಕು, ನಾನು ಒಂಥರ ನಂದೇನು ಇಷ್ಟ ನಡೆದರೂ ನಡೀದೇ ಇದ್ದರೂ ಪರವಾಗಿಲ್ಲ, ನಮ್ಮ ಮನೆಯವರೆಲ್ಲರೂ ಖುಷಿಯಾಗಿ ನಗ್ತಾ ಮನೆಯಲ್ಲಿರಬೇಕು ಅನ್ನೋ ಥರ ಕಂಪ್ಲೀಟಾಗಿ ಹಾಗೆ ಯೋಚನೆ ಮಾಡ್ತಿದ್ದೆ. ನಾನು ಅದಂತೂ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ನಾವು ಪೇರೆಂಟ್ಸ್ ಇಷ್ಟೊಂದು ಇದಾಗಿದ್ದರೆ ಮಕ್ಕಳು ಆ ಥರ ಇರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಎಲ್ಲರೂ ಅಲ್ಲಿ ಹಂಗೆ ಇರಬೇಕು ಅನ್ನೋದಿರಲ್ಲ. ಪೇರೆಂಟ್ಸ್ ಎಷ್ಟೊಂದು ಸ್ಟ್ರಿಕ್ಟಾಗಿ ಎಷ್ಟೊಂದು ಮುದ್ದಾಗಿ ನೋಡಿಕೊಂಡ್ರು ನಡೀತಾನೆ ಇರ್ತಾರೆ, ಎಲ್ಲರೂ ಒಂದೇ ಥರ ಬೆಳೀತಾರೆ ಅನ್ನೋ ಇದಿರಲ್ಲ, ಒಂದೊಂದು ಥರ. ಬಟ್ ನಾನು ನಂಬೋದೇನು ಅಂತಂದರೆ ನಿತ್ವಿ ವಿಷಯದಲ್ಲೂ ನಾನು ನಮ್ಮಮ್ಮ ನನಗೆ ಹೇಗೆ ಮಾಡಿದ್ರು ಅದೇ ಥರ ನಿತ್ವಿಗೂ ಸ್ವಲ್ಪ ಭಯ ಇಡಬೇಕು, ಸ್ವಲ್ಪ ಪ್ರೀತಿ ತೋರಿಸ್ಬೇಕು, ಅವ್ರಿಗೆ ಏನು ಬೇಕೋ ಎಲ್ಲನೂ ಮಾಡಬೇಕು. ಅಂದರೆ ನಾವು ಭಯ ಇಲ್ದಿರ ಹೋಗ್ಬಾರ್ದು. ತಂದೆ ತಾಯಿ ಅಂದರೆ ಭಯ ಪಡ್ದಿರ ಏನು ಬಿಡು ಅಂತ ಮಾತಾಡೋದು, ಆ ಥರ ಮಾಡಬಾರ್ದು ಅನ್ನೋದು ನನ್ನ ಒಪಿನಿಯನ್ನು. ಬಟ್ ತುಂಬ ಸ್ಟ್ರಿಕ್ಟಾಗಿ ತುಂಬ ಸೂಪರಾಗಿ ಬೆಳೆಸಿರೋ ಮಕ್ಕಳು ಒಂದೊಂದು ಸಲ ಡಿಫ್ರೆಂಟಾಗಿ ಬೆಳೀತಾರೆ. ಅದು ಏನಿದ್ರು ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ನನ್ನ ಹಸ್ಬೆಂಡ್ ಪ್ರತಿ ಸಲ ಏನು ಹೇಳ್ತಾರೆ ಅಂದರೆ, ನಾವು ಹೇಗಿರಬೇಕು ಅನ್ನೋದು ನಮ್ಮ ಒಳಗಡೆ ಇರಬೇಕು, ಯಾರೋ ಹೇಳಿದ್ರೆ ನಾವು ಕೇಳ್ತೀವಿ ಅನ್ನೋದು ತುಂಬ ಸುಳ್ಳು ಅಂತಾರೆ. ಅದಂತೂ ನಿಜಾನೇ. ಬಟ್ ಪೇರೆಂಟ್ಸ್ ಹೇಗೆ ಬೆಳೆಸ್ತಾರೆ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಅವ್ರನ್ನ ನೋಡ್ತಾನೆ ಅಲ್ವಾ ಮಕ್ಕಳು ಬೆಳೀತಾರೆ ಅನ್ನೋದು. ನನಗೂ ಹಾಗೆ ನಾನು ಏನು ಮಾಡ್ತೀನಿ ಅನ್ನೋದನ್ನ ನೋಡ್ಕೊತಾ, ನಾನು ಹೇಗೆ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಹೇಳ್ಕೊತಾರೆ. ಬಟ್ ನಾನು ಏನು ಹೇಳ್ತೀನಿ ಅನ್ನೋದು ನಿತ್ವಿ ಕೇಳ್ಕೊತ ಅವರು ಒಳ್ಳೆಯದಾಗಿ ಬೆಳಿಬೇಕು ಅನ್ನೋದು ನನ್ನ ಇದು. ನನ್ನ ತಾಯಿ ಹೇಗೆ ನನಗೆಲ್ಲನೂ ಕಲಿಸಿ ಹೇಳ್ಕೊಟ್ಟು
ತಪ್ಪು ಮಾಡಿದಾಗ ತಿದ್ದಿ ಒಳ್ಳೆ ದಾರಿಯಲ್ಲಿ ನಡೆಸಿ ಏನೇನೆಲ್ಲ ಒಳ್ಳೆಯದು ಕೆಟ್ಟದು ಹೇಗೆ ಹೇಳ್ಕೊಟ್ಟು ಬೇರೆಯವ್ರ ಜೊತೆ ಹೇಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತಂದ್ಬಿಟ್ಟು ಹೇಗೆ ಹೇಳ್ಕೊಟ್ಟಿದ್ದಾರೋ ಅದೇ ಥರ ನಾನು ನಿತ್ವಿನ ಬೆಳೆಸ್ಬೇಕು ಅನ್ನೋದು ನನ್ನ ದೊಡ್ಡ ಆಸೆ. ನಾನು ಆ್ಯಕ್ಚುಲಿ ಅದೇ ನನಗೆ ದೊಡ್ಡ ಆಸೆ. ನಮ್ಮಮ್ಮ ನಮಗೆ ಹೆಂಗೆ ಇದು ಮಾಡಿದ್ರು ಅಂತಂದ್ಬಿಟ್ಟು ನಿಮ್ಮ ನಿತ್ವಿಗೂ ಅದೇ ಥರ ಮಾಡಬೇಕು ಅಂತ. ನಮ್ಮಮ್ಮ ಏನು ಗೊತ್ತಾ, ಒಬ್ರನ್ನೂ ಅಷ್ಟು ಸಿಂಗ್ಯುಲರ್ ಫಾರ್ಮಲ್ಲೆಲ್ಲ ಮಾತಾಡಿದ್ರದ್ದು ಕೇಳಿದ್ದಾರೆ ಅಂತಂದರೆ ಬೆಂಡೇ ಎತ್ಬಿಡೋರು. ಅಂದರೆ ನಾವು ಫ್ಲೂರಲ್ಲೇ ಮಾತಾಡಬೇಕು, ಮರ್ಯಾದೆ ಕೊಟ್ಟೇ ಮಾತಾಡಬೇಕು. ಪ್ರತಿ ಸಲ ಓದು ಎಷ್ಟು ಇಂಪಾರ್ಟೆಂಟ್ ಅಂತ ಯಾರೂ ಕೇಳಲ್ಲ. ನಿನ್ನ ಮಾರ್ಕ್ಸ್ನ ಹೇಳಿದಾಗ ಮಾತ್ರ ನೀನೇನು ಅಂತ ಗೊತ್ತಾಗುತ್ತೆ. ಬಟ್ ಅದೇ ನೀನು ಹೇಗೆ ಅಂದರೆ ಏನು ಹೇಳ್ತಾರೆ ಹೇಳಿ, ನೀನು ಮಾಡೋ ಬಿಹೇವಿಯರ್ ಆಗಲಿ, ನೀನು ಮಾತಾಡೋ ಮಾತಾಗಲಿ, ಅದೇ ತುಂಬ ಇಂಪಾರ್ಟೆಂಟ್ ಆಗೋದು. ಅದೇ ನಿನ್ನ ಕಂಪ್ಲೀಟ್ ಇದನ್ನು ಡಿಸೈಡ್ ಮಾಡೋದು. ನೀನು ತುಂಬ ಚೆನ್ನಾಗಿ ಓದ್ಬಿಟ್ಟು ಸರಿಯಾಗಿ ಮಾತಾಡ್ತೀರ, ಸರಿಯಾಗಿ ಮರ್ಯಾದೆ ಕೊಡ್ತೀರ, ಇಷ್ಟ ಬಂದಂಗೆ ಇದ್ದರೆ ನೀನು ಓದಕ್ಕೆ ಬೆಲೆ ಇರಲ್ಲ. ಬಟ್ ನೀನು ಕಮ್ಮಿ ಓದು ಪರವಾಗಿಲ್ಲ, ಬಟ್ ಒಳ್ಳೆತನದಾಗಿರು, ಒಳ್ಳೆದಾಗಿ ಮಾತಾಡು, ಮರ್ಯಾದೆ ಕೊಡು. ಯಾರಾದರೂ ಹೇಳಿದ್ರೆ ಒಂದು ಸ್ವಲ್ಪ ಅಂದರೆ ಪೇಷನ್ಸಾಗಿ ಕೇಳು, ಪೇಷನ್ಸಾಗಿ ಅವ್ರಿಗೆ ಆನ್ಸರ್ ಮಾಡು. ಆವಾಗ ನೀನು ತುಂಬ ಕರೆಕ್ಟ್ ಇದ್ದಂಗೆ ಅನಿಸ್ತೀಯಾ ಅಂತಂದ್ಬಿಟ್ಟು ನಮ್ಮಮ್ಮ ನಾನು ಪುಟ್ಟದಾಗಿಂದಾಗಿಂದ ಹೇಳ್ಕೊಡ್ತಾಯಿದ್ರು ನನಗೆ. ಅದೇ ವಿಷಯ ತುಂಬ ಹೇಳೋದು. ನಮ್ಮನ್ನು ಯಾವತ್ತೂ ನಮ್ಮಮ್ಮ ಫೋರ್ಸ್ ಮಾಡಿಲ್ಲ, ನಮ್ಮಮ್ಮ ಆಗಲಿ ನಮ್ಮಪ್ಪ ಆಗಲಿ ಯಾವತ್ತೂ ನಮ್ಮನ್ನು ಫೋರ್ಸ್ ಮಾಡಿಲ್ಲ. ನೀವು ಹೀಗೆ ಓದಬೇಕು, ಫಸ್ಟ್ ಕ್ಲಾಸ್ ಬರಬೇಕು, ಫಸ್ಟ್ ರ್ಯಾಂಕ್ ಬರಬೇಕು, ಈ ಥರ ಖಂಡಿತ ನನಗೂ ನನ್ನ ತಮ್ಮನಿಗೆ ಯಾವತ್ತೂ ಮಾಡಿರಲಿಲ್ಲ. ನಮ್ಮಮ್ಮ ನಮ್ಮಪ್ಪ ಒಂದೇ ಹೇಳ್ಕೊಡ್ತಾ ಇದ್ದಿದ್ದು ನಮಗೆ, ನೀವು ಒಬ್ಬರನ್ನ ಮಾತಾಡೋವಾಗ ಮರ್ಯಾದೆ ಕೊಟ್ಟು ಮಾತಾಡಬೇಕು. ಯಾರಾದರೂ ಹೇಳಿದಾಗ ಅಂದರೆ ಮರ್ಯಾದೆಯಿಂದ ಕೇಳಬೇಕು, ಮರ್ಯಾದೆಯಿಂದ ರಿಪ್ಲೈ ಮಾಡಬೇಕು. ನಿಮ್ಮ ಬಿಹೇವಿಯರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮಾರ್ಕ್ಸ್ ಯಾವತ್ತೂ ನೀವು ಹೇಳಿದ್ರೆ ಗೊತ್ತಾಗುತ್ತೆ, ಬಟ್ ನಿಮ್ಮ ಬಿಹೇವಿಯರ್ ನೀವು ಹೇಗೆ ನಡ್ಕೋತಾ ಇದ್ದೀರಾ ಅನ್ನೋದ್ರಲ್ಲಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವೆಷ್ಟು ಚೆನ್ನಾಗಿದ್ರೆ ನಮಗೆ ಅಷ್ಟೊಂದು ಮರ್ಯಾದೆ ಬರುತ್ತೆ. ಅವ್ರ ಮಕ್ಕಳು ಪರವಾಗಿಲ್ಲಪ್ಪ ಅನ್ನೋ ಥರ ಇರ್ತಾರೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಪ್ರತಿ ಸಲ ನಮ್ಗೆ ಹೇಳೋರು. ನಾನಂತೂ ಬ್ಲೈಂಡಾಗಿ ನಮ್ಮಮ್ಮನ ಟ್ರಸ್ಟ್ ಮಾಡ್ತೀನಿ ಗೊತ್ತಾ. ಎಷ್ಟೊಂದು ನಮ್ಮನ್ನು ಹೇಗೆ ಎಷ್ಟೊಂದು ಮಾತು ಹೇಳಿ ಎಷ್ಟೊಂದು ಇದು ಮಾಡಿ ಬೆಳೆಸಿದ್ದಾರೆ ಗೊತ್ತಾ. ನಾವು ಯಾವಾಗಾದರೂ ಏನಾದರೂ ರಾಂಗ್ ಮಾಡ್ತಾ ಇದ್ದಾಗೂ ಅಷ್ಟೇ, ಇದು ಹಾಗಲ್ಲ ಹೀಗೆ ಅಂತ ಅಂದ್ಬಿಟ್ಟು ತುಂಬ ಕೇರ್ಫುಲ್ಲಾಗಿ ನಮ್ಮನ್ನು ಹುಷಾರಾಗಿ ಇದು ಮಾಡ್ಕೋತಾ ನಮ್ಮನ್ನು ಒಂದು ಒಳ್ಳೆ ದಾರಿಯಲ್ಲಿ ನಡೆಸಿ ಒಂದು ಒಳ್ಳೆ ಜೀವನ ಕೊಟ್ಟಿರೋದು ಅವರೇ. ಸೊ ನನಗಂತೂ ತಂದೆ ತಾಯಿ ಅನ್ನೋದು ತುಂಬ ಇಂಪಾರ್ಟೆಂಟು. ಅವ್ರ ಮಕ್ಕಳನ್ನ ಹೇಗೆ ಸ್ವಲ್ಪ ಭಯ ಪಡಿಸ್ಕೊಂಡು ಏನೇನು ಮಾಡಿ ಬೆಳೆಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಒಬ್ರೊಂದೊಂಥರ, ಎಲ್ಲರೂ ನಾನು ಜಡ್ಜ್ ಮಾಡ್ತಿಲ್ಲ, ಬಟ್ ಒಬ್ರೊಂದೊಂಥರ. ಬಟ್ ನನ್ನ ಪ್ರಕಾರ ನಾನು ಆಗ ಯೋಚನೆ ಮಾಡ್ತೀನಿ. ಒಬ್ಬೊಬ್ರದ್ದು ಒಂದೊಂದಿರುತ್ತೆ, ಖಂಡಿತ ರಾಂಗ್ ಅಲ್ಲ. ನನಗೆ ಹೇಗೆ ಅನಿಸ್ತು ಅನ್ನೋದು ಮಾತ್ರ ಶೇರ್ ಮಾಡ್ಕೊತಿದ್ದೀನಿ. ಇನ್ನು ನಾವು ಬೆಳಗ್ಗೆ ಮಾರ್ನಿಂಗ್ ರೊಟೀನಲ್ಲಿ ಆ್ಯಸ್ ಯೂಶ್ವಲ್ ಇರೋದಲ್ಲ, ಅದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇಲ್ಲ. ರೊಟೀನಾಗಿ ಇದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನಾದರೂ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ಇದನ್ನು ಮಾತಾಡಿದೆ ಅಷ್ಟೇ. ಸೊ ಆ್ಯಸ್ ಯೂಶ್ವಲ್ ಇವತ್ತು ಮಾರ್ನಿಂಗ್ ರೊಟೀನ್. ಇನ್ನು ಇವತ್ತು ಮುದ್ದೆ ಆ್ಯಂಡ್ ಹಾಗೆ ಬೀನ್ಸ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇನ್ನು ಸಾಂಬಾರಿಗೆ ಎಲ್ಲನೂ ರೆಡಿ ಮಾಡಿಕೊಂಡು ಆಮೇಲೆ ಖಾರನೂ ರೆಡಿ ಆದಮೇಲೆ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇನ್ನು ಅದನ್ನು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಟ್ಟೆ. ಸೊ ನಾನು ರೆಗ್ಯುಲರಾಗಿ ಬೆಳಗ್ಗೆ ಮುದ್ದೆ ಸಾಂಬಾರು ಮಾಡ್ತೀನಿ ಅಂತ ನಿಮಗೆಲ್ಲ ಗೊತ್ತು. ನನ್ನ ವೀಡಿಯೋಸ್ ಫಾಲೋ ಆದಂಗೆ ಆದರೆ ನಿಮ್ಗೆ 100% ಗೊತ್ತೇ ಇರುತ್ತೆ. ಬೆಳಗ್ಗೆ ಸಂಜೆ ಆಲ್ಮೋಸ್ಟ್ ಅಲ್ಲಿ ಮುದ್ದೆ ಸಾರೇ ಇರುತ್ತೆ ಅಂತ ಅಂದ್ಬಿಟ್ಟು ಇನ್ನೆಲ್ಲವೆಲ್ಲ ರೆಡಿ ಆಗ್ತಾಯಿತ್ತು. ಇನ್ನೊಂದು ಕಡೆ ನೀರು ಬರ್ತಿತ್ತು. ನಮಗೇನಂದರೆ ಊರು ಬೋರ್ ಇರುತ್ತಲ್ವ, ಅಲ್ಲಿ ನೀರು ಬರುತ್ತೆ ಟ್ಯಾಪಲ್ಲಿ. ನಾವು ಮುದ್ದೆಗೆ ಅನ್ನಕ್ಕೆ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಆ ನೀರನ್ನ ತಗೊಬಂದು ಬಿಂದಿಗೆಯಲ್ಲಿ ಇಟ್ಕೋಬೇಕು. ಅದೇ ಥರ ತಗೊಬಂದು ಇಟ್ಕೊಂಡಿದ್ದೀನಿ. ಇನ್ನೇ ನಾನು 2 ದಿನ ಆಗಿತ್ತು ಈಚೆ ಹೋಗಿ ಅಂತ ಹೇಳಿದ್ನಲ್ವ, ಹಾಗಾಗಿ ಸಿಕ್ಕಾಪಟ್ಟೆ ಬಟ್ಟೆ ಬಿದ್ದಿತ್ತು. ಒಂದು 2-3 ಸಲ ಹಾಕಿದ್ರೂ ಸಾಕಾಗಲ್ಲ, ಅಷ್ಟೊಂದು ಬಟ್ಟೆ ಬಿದ್ದಿತ್ತು. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಹಾಕಿಬಿಟ್ಟಿದ್ದೆ. ಇನ್ನು ಅದನ್ನೊಂದು ಕಡೆ ಒಣಗಿ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ನನಗೆ ಸ್ವಲ್ಪ ಬಟ್ಟೆ ಜಾಸ್ತಿ ಇದೆ. ಏನಂದರೆ ನನಗೆ ಬಟ್ಟೆ ಒಂದು ಸಲ ಆಚೆ ತೆಗ್ದಿದ್ದೀವಿ ಅಂತಂದರೆ ಒಂದು ಸಲ ಸುಮ್ಮನೆ ಸ್ವಲ್ಪ ಹಾಕ್ಕೊಂಡಿದ್ರು ಅಷ್ಟೇ, ಅದನ್ನು ವಾಶ್ ಮಾಡಿ ಹಾಕ್ಕೊಂಡಿಲ್ಲ ಅಂದರೆ ಮನಸ್ಸೇ ಇದಾಗಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮ ಮನೇಲಿ ಎಲ್ಲರೂ ಬೈತಾರೆ, ಹಾಕಿರೋ ಬಟ್ಟೆನೇ ಹಾಕ್ತಾನೆ ಇರ್ತೀಯ ಅಂತ ಅಂದ್ಬಿಟ್ಟು. ಏನು ಮಾಡೋದು, OCD ಪ್ರಾಬ್ಲಮ್ ಇರೋರಿಗೆ ಅದೊಂದು ದೊಡ್ಡ ಕಷ್ಟ. ನಾವೆಷ್ಟು ಕಂಟ್ರೋಲ್ ಮಾಡ್ಕೋಬೇಕಂದ್ರೂ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಬಟ್ಟೆ ಹರಿದೋದ್ರೂ ಪರವಾಗಿಲ್ಲ, ನಮಗಂತೂ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಕಷ್ಟ. ಇನ್ನು ನಮ್ಮ ನಿತ್ವಿನ ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಸ್ಕೊಳ್ತಾ ಇನ್ನು ನಾನು ಬಟ್ಟೆನ ಒಣಗಾಕೋತಾ ಇದ್ದೀನಿ. ಇನ್ನೇನೆಂದರೆ ನಾನು ಅವಾಗೆ ಹೇಳಿದ್ನಲ್ವ, ಸೊ ನಮ್ಮ ಬಿಹೇವಿಯರ್ ಆಗಲಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಯಾರಿಗಾದ್ರೂ ರಾಂಗ್ ಅನಿಸಿದ್ರೆ ಸಾರಿ. ಸೊ ಅಂದರೆ ನಿಮಗೆ ಕರೆಕ್ಟ್ ಅನಿಸಿದ್ರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಇನ್ನೇನಾದರೂ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಸೊ ಪ್ರತಿಯೊಂದು ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ತುಂಬ ಇದಾಗುತ್ತೆ. ಅಂದರೆ ನನ್ನ ತಮ್ಮ ಸ್ವಲ್ಪ ಕಮ್ಮಿ ಓದ್ತಾ ಇದ್ದ, ಅಂದರೆ ತುಂಬ ಕಮ್ಮಿ ಅಲ್ಲ, ಸ್ವಲ್ಪ ಕಮ್ಮಿ ಓದೋರು. ಅವಾಗ ಎಲ್ಲ ಹೇಳೋರು ನಮ್ಮಮ್ಮ, ನೀನು ಎಷ್ಟು ಓದ್ತೀಯ, ನಿನ್ನ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಕೇಳೋದ್ರಿಗಿಂತನೂ ನೀನು ಯಾರ ಹತ್ರ ನಡ್ಕೊಂಡಿರ್ತೀಯ ನೋಡಿ, ಆ ಬಿಹೇವಿಯರ್ ನಾವು ಹೇಗೆ ಬೆಳೆಸಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ಕೊಡತ್ತೆ ಅಂತ ಅಂದ್ಬಿಟ್ಟು. ನಾನು ನನ್ನ ತಮ್ಮ ಬ್ಲೈಂಡಾಗಿ ಅದನ್ನು ಫಾಲೋ ಆಗಿದ್ದೀವಿ ಗೊತ್ತಾ. ಸೊ ಬ್ಲೈಂಡಾಗಿ ಫಾಲೋ ಆಗಿದ್ದೀವಿ. ನಮಗೆ ಅದು ತುಂಬ ಕರೆಕ್ಟ್ ಅಂತಲೂ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ನಿತ್ವಿನ ಆ ಥರ ನಂಗೆ ಕೈಯಲ್ಲಿ ಬೆಳೆಸ್ಲಿಕ್ಕೆ ಆಗುತ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ 100% ಟ್ರೈ ಮಾಡ್ತೀನಿ. ನನ್ನ ಮಗನ, ನನ್ನ ತಾಯಿ ನನಗೆ ಎಷ್ಟೊಂದು ಪ್ರೀತಿ ಕೊಟ್ಟು, ಎಷ್ಟೊಂದು ಭಯ ಇಟ್ಟು, ಎಷ್ಟೊಂದು ಬೋಧನೆ ಮಾಡಿ ನನ್ನ ಇಷ್ಟುವರೆಗೂ ತಂದಿದ್ದಾರೋ, ನನ್ನ ಮಗುನೂ ನಾನು ಅದೇ ಥರ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಇದರಲ್ಲಿ ಎಷ್ಟವರೆಗೂ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಗೊತ್ತಿಲ್ಲ,
ಬಟ್ ಈ ಜನ್ರೇಷನ್ ಮಕ್ಕಳಿಗೆ ಮುಂಚೆ ಜನ್ರೇಷನ್ ಮಕ್ಕಳಿಗೆಲ್ಲ ಮಾಡಿದವರೆಲ್ಲ ಕೇಳಲ್ಲ. ಮುಂಚೆ ಥರ ಇವಾಗ ಜನ್ರೇಷನ್ ಇಲ್ವಲ್ಲ, ಹಾಗಾಗಿ. ಬಟ್ ಆದಷ್ಟು ನಾನು ಟ್ರೈ ಮಾಡಬೇಕು ಅಂತಿದ್ದೀನಿ. ಫೇಲ್ ಆಗ್ತೀನೋ ಪಾಸ್ ಆಗ್ತೀನೋ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಅಲ್ಲಿ 100% ನಾನು ಅದೇ ಥರ ಟ್ರೈ ಮಾಡ್ತೀನಿ. ನಾನು ಇವತ್ತಿಗೂ ನಮ್ಮಮ್ಮ ಹೇಗೆ ಇದು ಮಾಡಿದಾರೋ ಅದೇ ಥರನೇ ಯೋಚನೆ ಮಾಡ್ತೀನಿ, ಅದೇ ಥರನೇ ಇರ್ತೀವಿ. ಸೊ ನಮಗೆ ಪೇರೆಂಟ್ಸ್ ಅಂದರೆ ಹೇಳ್ತಾರಲ್ಲ, ಅದೇನದು ಪೇರೆಂಟ್ಸ್ ಅವ್ರ ಮುಂದೆ ಹೇಗಿರ್ತಾರೋ ಅದೇ ಥರ ಮಕ್ಕಳು ಬೆಳೀತಾರೆ ಅನ್ನೋದು, ಅದು ತುಂಬ ಸತ್ಯ. ನಾನು ನನ್ನ ಹಸ್ಬೆಂಡ್ ಇವಾಗ ನಿಂತ್ವಿ ಇದ್ದಾಗ ಹೇಗೆ ಬಿಹೇವ್ ಮಾಡ್ತೀವಿ, ಹೇಗಿರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಮುಂಚೆ ಥರ ಎಲ್ಲ ಹೀಗಿಲ್ಲ. ಮುಂಚೆ ಜನ್ರೇಷನಲ್ಲಿ ಏನಾಗ್ಬಿಡೋದು ಅಂತಂದರೆ, ತಂದೆ ಒಂದು ಸ್ವಲ್ಪ ಹೈ ಪೊಸಿಷನ್, ವೈಫ್ ಒಂದು ಸ್ವಲ್ಪ ಲೋ ಪೊಸಿಷನ್, ಆ ಥರ ಇರೋದಲ್ಲ. ಜನರಲಾಗಿ ಎಲ್ಲರ ಮನೆಯಲ್ಲೂ ಹೀಗೆ ಇರುತ್ತೆ. ಸೊ ಹಸ್ಬೆಂಡ್ ಏನಂದರೆ ಅವ್ರು ಏನು ಹೇಗೆ ಹೇಳಿದ್ರೆ ಹಾಗೆ ವೈಫ್ ಕೇಳೋರು. ಬಟ್ ಈಗಿನ ಜನ್ರೇಷನಲ್ಲಿ ಹೇಗಾಗ್ಬಿಡ್ತಿದೆ ಅಂದರೆ, ಸೊ ಇಬ್ಬರು ಈಕ್ವಲ್ ಥರ ಬಿಹೇವ್ ಮಾಡ್ತಾರೆ. ಅದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಬಿಕಾಸ್ ಮಕ್ಕಳಿಗೆ ಗಂಡ ಹೆಂಡತಿ ಮದರ್ ಆ್ಯಂಡ್ ಫಾದರ್ ಹೇಗಿರ್ತಾರೋ ಅದನ್ನು ನೋಡ್ತಾ ಇದ್ದರೆ ಅವ್ರಿಗೆ ಇನ್ನೊಬ್ಬ ಹುಡುಗಿಗೆ ಮರ್ಯಾದೆ ಕೊಡೋದಾಗಲಿ, ಇನ್ನೊಬ್ಬರ ಜೊತೆ ಹೇಗಿರೋದಾಗಲಿ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ನಾವು ಅದರಲ್ಲಿ ಸ್ವಲ್ಪ ಚೆನ್ನಾಗೇ ಇರಬೇಕು ಅನ್ನೋ ಥರ ನಾನು ನನ್ನ ಹಸ್ಬೆಂಡ್ ಯಾವಾಗೂ ಅಂತ ಅನ್ಕೋತೀವಿ. ಅವ್ರ ಮುಂದೆ ಕಿರ್ಚಾಡೋದು, ಜೋರಾಗಿ ಇದೆಲ್ಲ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ಆಲ್ಮೋಸ್ಟ್ ಆಲ್ ನಾವು ಎಷ್ಟೊಂದು ಅಫೆಕ್ಷನ್, ಇವಾಗ ನಾನು ನನ್ನ ಹಸ್ಬೆಂಡ್ ಮೇಲೆ ಎಷ್ಟೊಂದು ಅಫೆಕ್ಷನ್ ತೋರಿಸ್ತೀನೋ, ನಿತ್ವಿನೂ ಅದೇ ಥರ ಇರ್ತಾರೆ. ಇಲ್ಲಾಂದರೆ ನನ್ನ ಹಸ್ಬೆಂಡ್ ನನ್ನ ಮೇಲೆ ಎಷ್ಟೊಂದು ಅಫೆಕ್ಷನ್ ತೋರಿಸಿ ಹೇಗೆ ಮರ್ಯಾದೆ ಕೊಡ್ತಾರೆ, ಹೇಗೆ ರೆಸ್ಪೆಕ್ಟ್ ಮಾಡ್ತಾರೆ, ಅದೇ ಥರ ನನ್ನ ಮಗನೂ ನೆಕ್ಸ್ಟ್ ನನ್ನ ಮಾಡ್ತಾನೆ. ಯಾವಾಗೂ ಹಾಗೆ ನಾನು ಇವಾಗೇ ಆ ಡಿಫ್ರೆನ್ಸ್ನ ನಾನು ನೋಡ್ತೀನಿ. ಮುಂಚೆ ಎಲ್ಲ ಅಪ್ಪ ಅಮ್ಮಂದರೆ ಅಪ್ಪಗೆ ತುಂಬ ಭಯ ಪಡ್ತಿದ್ವಿ ನಾವು. ಬಟ್ ಈಗಿನ ಮಕ್ಕಳಿಗೆ ಪೇರೆಂಟ್ಸ್ ಆ ಥರ ಎಲ್ಲ ಮಾಡಲ್ಲ. ಮುಂಚೆ ಹೇಗಂದರೆ ವೈಫ್ ಎಲ್ಲದನ್ನೂ ನೋಡ್ಕೋಬೇಕು, ತಾಯಿ ಅನ್ನೋರು ಯಾರು ಇರ್ತಾರೋ ಮಕ್ಕಳದ್ದು A to Z ಎಲ್ಲ ನೋಡ್ಕೋಬೇಕು. ಬಟ್ ಈಗ ಆ ಥರ ಇಲ್ಲ, ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ಬರೂ ಶೇರ್ ಮಾಡ್ಕೋತಾರೆ. ಮುಂಚೆಗೆ ಇವಾಗ ತುಂಬ ಡಿಫ್ರೆನ್ಸ್ ಇದೆ. ನನಗೆ ಇವಾಗಲೇ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಬಿಕಾಸ್ ಯಾರು ಹೈ ಯಾರು ಲೋ ಹೇಳಿ ಯಾರೂ ಅಲ್ಲ, ಇಬ್ಬರು ತಂದೆ ತಾಯಿ ಇಬ್ಬರೂ ಈಕ್ವಲ್ಲು, ಇಬ್ಬರೂ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿರುತ್ತೆ. ನಾವು ಮೊನ್ನೆ ಆ್ಯಕ್ಚುಲಿ ಆಚೆ ಹೋಗಿದ್ರೆ ನಮ್ಮ ಅಕ್ಕ ಭಾವ ಬಂದಿದ್ದರು. ಇನ್ನು ನಮ್ಮ ಭಾವ ಊಟ ಮಾಡಿಸಿದ್ರೆ ಎಲ್ಲರೂ ಹೇಳ್ತಾ ಇದ್ರಲ್ಲಿ, ನೋಡು ಮುಂಚೆ ಕಾಲದೇ ಥರ ಇಲ್ಲ, ಮುಂಚೆ ಎಲ್ಲ ತಾಯಿನೇ ನೋಡ್ಕೋಬೇಕು ಅಂತ ಹೇಳೋರು. ಬಟ್ ಈಗ ನೋಡಿ ಇಬ್ಬರು ಈಕ್ವಲ್ ಆಗಿ ನೋಡ್ಕೊಳ್ಳೋ ಥರ ಮಾಡ್ತಾರೆ. ಅವರು ಹೆಂಡ್ತಿನ ತಿನ್ಲಿಕ್ಕೆ ಬಿಟ್ಬಿಟ್ಟು ಇನ್ನು ಇವ್ರು ತಿನ್ನಿಸ್ತಿದ್ದಾರೆ ನೋಡಿ ಅಂತ ಅಂದ್ಬಿಟ್ಟು. ಅದು ತುಂಬ ಒಳ್ಳೆಯ ವಿಷಯ ಅಂತ ನನಗನ್ಸುತ್ತೆ. ಬಿಕಾಸ್ ಇಬ್ಬರು ಈಕ್ವಲ್ ಆಗಿ ಇರಬೇಕು. ಇಬ್ಬರು ಈಕ್ವಲ್ ಆಗಿ ಒಬ್ರಿಗೊಬ್ರು ಮರ್ಯಾದೆ ಕೊಟ್ಕೋತಾ, ಒಬ್ರಿಗೊಬ್ರು ಇದು ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಮಕ್ಕಳು ಎಷ್ಟು ಚೆನ್ನಾಗಿ ಅದನ್ನು ನೋಡ್ತಾ ಕಲಿತಾರೆ ಗೊತ್ತಾ. ಅದನ್ನು ನೋಡ್ತಾ ಕಲಿತ್ಬಿಟ್ಟು ಇನ್ನು ಅವರೂ ಅಷ್ಟು ಬೇರೆ ಹುಡುಗಿರಿಗೆ ಮರ್ಯಾದೆ ಕೊಡೋದಾಗಲಿ, ಬೇರೆ ಕಡೆ ಅವರು ಇದಾಗಿರೋದಾಗಲಿ ತುಂಬ ಚೆನ್ನಾಗಿ ಕಲಿತಾರೆ. ಸೊ ಅದು ಈ ಜನ್ರೇಷನಲ್ಲಿ ನನಗೆ ತುಂಬ ಇಷ್ಟ ಆಗೋ ವಿಷಯ. ಬಟ್ ಮುಂಚೆ ಜನ್ರೇಷನಲ್ಲಿ ಈ ಥರ ಖಂಡಿತ ಇಲ್ಲ. ಎಲ್ಲ ತಾಯಿನೇ ನೋಡ್ಕೋಬೇಕು, ತಂದೆ ಒಂದು ಸ್ವಲ್ಪ ಹೈ ಲೆವೆಲ್, ತಾಯಿ ಒಂದು ಸ್ವಲ್ಪ ಲೋ, ಅವ್ರು ಹೇಗೆ ಹೇಳಿದ್ರೆ ಆ ಥರ ಕೇಳಬೇಕು ಅಂತ ಅಂದ್ಬಿಟ್ಟು. ಬಟ್ ಇವಾಗ ಏನಂತ ಮಾಡ್ತಾರೆ ಅಂದರೆ ಇಬ್ಬರು ಡೆಸಿಷನ್ನ ಈಕ್ವಲ್ ಆಗಿ ತೊಗೊಳ್ತಾರೆ. ಇಬ್ಬರೂ ಡೆಸಿಷನ್ ತೊಗೊಳ್ಳೋದ್ರಲ್ಲಿ ಒಬ್ಬರೇ ತೊಗೋಬೇಡಲ್ಲ, ಇಬ್ಬರು ಕೂತು ಮಾತಾಡಿಕೊಂಡು ಡೆಸಿಷನ್ ತಗೋತಾರೆ. ಈ ಜನ್ರೇಷನಲ್ಲಿ ನನಗೆ ಆ ಚೇಂಜ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಬರ್ತಾ ಹೇಗಾಗುತ್ತೋ ಗೊತ್ತಿಲ್ಲ. ಬಟ್ ಈಗ ಅದು ತುಂಬ ಒಳ್ಳೆ ಥರ ತುಂಬ ಚೆನ್ನಾಗಿ, ಮಕ್ಕಳಿಗೂ ಅಷ್ಟೇ ತಂದೆ ತಾಯಿ ತುಂಬ ಚೆನ್ನಾಗಿದ್ದರೆ ಅವರು ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲಿ, ಒಂದು ಒಳ್ಳೆ ಕಮ್ಯುನಿಟಿಯಲ್ಲಿ ಬೆಳೆದ ಹಾಗಿರುತ್ತೆ. ನಮ್ಮ ಅಟ್ಮಾಸ್ಫಿಯರ್ ಎಷ್ಟು ಚೆನ್ನಾಗಿದ್ದರೆ ಮಕ್ಕಳು ಅಷ್ಟು ಚೆನ್ನಾಗಿ ಬೆಳೀತಾರೆ. ಸೊ ನಮ್ಮಮ್ಮ ಹೇಗೆ ಇದು ಮಾಡ್ತಿದ್ರು ಅದೇ ಥರ ನಾವು ಬೆಳೆದಿದ್ದೀವಿ ಅನ್ನೋದು ನನ್ನೇ ಇದು. ನಮ್ಮ ನಿದ್ವೆಗೂ ಅದೇ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡೋಣ ಹೇಗಾಗುತ್ತೋ. ಇದೇ ವಿಡಿಯೋಲಿ ಇನ್ನೊಂದು ಮ್ಯಾಟ್ರನ್ನು ಮಾತಾಡೋಣ. ಕಂಪ್ಯಾರಿಸನ್ ಮಾಡ್ತಾರೆ ಮಕ್ಕಳನ್ನ ತುಂಬ. ನಾನು ಅದನ್ನು ತುಂಬ ನೋಡಿದ್ದೀನಿ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ನಿಮಗಿಂತನೂ, ಈ ಥರ ಮಾತಾಡೋರು ತುಂಬ. ಸೊ ಆವಾಗ ಮುಂಚೆ ಆ ಥರ ಯಾರಾದರೂ ಮಾತಾಡಿದ್ರೆ ನಮ್ಮಮ್ಮ ಒಂದೇ ವಿಷಯ ಹೇಳೋರು. ಏನು ಹೇಳೋರು ಅಂದರೆ, ನಿಮ್ಮ ಮಕ್ಕಳು ಚೆನ್ನಾಗಿ ಓದೋದ್ರಲ್ಲಿ ತುಂಬ ಚೆನ್ನಾಗಿ ಓದ್ಬೋದು, ತುಂಬ ಚೆನ್ನಾಗಿರ್ಬೋದು. ಬಟ್ ನಾನು ನನ್ನ ಮಕ್ಕಳಿಗೆ ಏನು ಹೇಳ್ತೀನಿ ಅಂದರೆ, ಓದ್ಗಿಂತನೂ ನಾವು ಬಿಹೇವಿಯರ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನನ್ನ ಮಕ್ಕಳು ಅದರಲ್ಲಿ ಸೂಪರ್, ನಾನಂತೂ ಖಂಡಿತ ಫೀಲ್ ಆಗಲ್ಲ. ಅವ್ರನ್ನ ಮಾರ್ಕ್ಸ್ನ ಇಟ್ಕೊಂಡು ನಾನೇನು ಮಾಡಲಿ, ಅವರು ಚೆನ್ನಾಗಿ ಒಳ್ಳೆ ಬಿಹೇವಿಯರ್ ಇದ್ದು ತುಂಬ ಚೆನ್ನಾಗಿದ್ರೆ ಎಲ್ಲೋ ಒಂದು ಕಡೆ ಚೆನ್ನಾಗಿ ಆರಾಮಾಗಿ ಬದುಕ್ತಾರೆ. ಅದು ನಮಗೆ ಗೊತ್ತು. ನಾವಿದ್ದೀವಿ ಅವ್ರಿಗೆ ಲೈಫ್ ಏನೋ ಒಂದು ಸೆಟ್ ಮಾಡಿ ನಾವು ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ನಮಗೆ ಬರುತ್ತೆ, ಬೇರೆಯವ್ರು ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಹೇಳೋರು ತುಂಬ ಚೆನ್ನಾಗಿ ಕಂಪೇರ್ ಮಾಡೋರು ಇದ್ದಾರೆ. ಹೇಗಂದರೆ ಮುಂಚೆ ನಮ್ಮ ಅತ್ತೆ ಮಕ್ಕಳು ಯಾರಾದರೂ ಇದ್ದಾರೆ ಅದನ್ನು ಕಲರಲ್ಲಿ ಕಂಪೇರ್ ಮಾಡೋರು, ಓದರಲ್ಲಿ ಕಂಪೇರ್ ಮಾಡೋರು, ತುಂಬ ವಿಷಯದಲ್ಲಿ ಕಂಪೇರ್ ಮಾಡೋರು. ಅಂದರೆ ಅವ್ರ ಮಕ್ಕಳನ್ನ ಅವ್ರು ಹೊಗಳ್ಕೊಳ್ಳೋದು, ನಮ್ಮ ಮಕ್ಕಳನ್ನ ನಾವು ಹಾಗೆ ಬೆಳೆಸಿದ್ದೀವಿ, ಹೀಗೆ ಬೆಳೆಸಿದ್ದೀವಿ, ಹೀಗೆ ಹಾಗೆ ಅಂತ ಅಂದ್ಬಿಟ್ಟು ಎಲ್ಲರ ಮಕ್ಕಳನ್ನೂ ಹಾಗೆ ಬೆಳೆಸ್ತಾರೆ, ಎಲ್ಲರ ಮಕ್ಕಳನ್ನೂ ಮುದ್ದಾಗೆ ಬೆಳೆಸ್ತಾರೆ, ಎಲ್ಲರೂ ಅದೇ ಥರ ಇರ್ತಾರೆ. ತಂದೆ ತಾಯಿ ಸುಮ್ಮನೆ ಯಾರನ್ನೂ ಬಿಡಲ್ವಲ್ಲ, ಅವರು ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಡ್ತಾರೆ ಹೇಳಿ ಅಂತ ಹೇಳ್ಬಿಟ್ಟು ಕಂಪ್ಯಾರಿಸನ್ ತುಂಬ ಇರೋದು. ನಾನು ಪುಟ್ಟದಾಗಿದ್ದಾಗಂತೂ ಸಿಕ್ಕಾಪಟ್ಟೆ ಕೇಳಿದ್ದೀನಿ ಕಂಪ್ಯಾರಿಸನ್ನು. ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅನ್ನೋದು, ಇಲ್ಲಾಂದರೆ ಕಲರಲ್ಲಿ ನೋಡಿ ನಿಮ್ಮ ಮಕ್ಕಳಿಗಿಂತ ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ, ನಿಮ್ಮ ಮಕ್ಕಳಿಗಿಂತ ನಮ್ಮ ಮಕ್ಕಳು ಮಾರ್ಕ್ಸ್ ಚೆನ್ನಾಗಿ ತಂದಿದ್ದಾರೆ, ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಹೇಳೋರು. ನಮ್ಮಮ್ಮ ಆ ಥರ ಆನ್ಸರ್ ಮಾಡೋರು.
ಯಾವತ್ತೂ ಅಷ್ಟೇ ಆ ಥರ ಫೋರ್ಸ್ ಮಾಡಿ ನೀನು ಹಂಗೆ ಓದಬೇಕು, ನನಗಾಗಲಿ ನನ್ನ ತಮ್ಮನಿಗಾಗಲಿ ನೀನು ಹಿಂಗೆ ಆ ಥರ ಎಲ್ಲ ಇಲ್ಲ. ಬಟ್ ಬಿಹೇವಿಯರಲ್ಲಂತೂ ತುಂಬ ಸ್ಟ್ರಿಕ್ಟಾಗಿರೋರು ನಮ್ಮ ಹತ್ರ. ತುಂಬ ಸ್ಟ್ರಿಕ್ಟಾಗಿ ಹೇಳೋರು, ಇದೇ ಥರ ಇರಬೇಕು, ಹೀಗೆ ಇರಬೇಕು ಅಂತಂದ್ಬಿಟ್ಟು. ಬಟ್ ಅದು ತುಂಬ ಕರೆಕ್ಟ್ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ದೊಡ್ಡದಾದಮೇಲೆ ನಾವು ಬೇರೆ ಕಡೆ ಹೋಗಿ ನಾವು ಸೊಸೈಟಿನ ಯಾವಾಗ ಫೇಸ್ ಮಾಡ್ತಿದ್ದೀವಿ ನೋಡಿ, ಆವಾಗ ಅರ್ಥ ಆಯಿತು ನಮ್ಮಮ್ಮ ಹೇಳಿದ್ದು ಎಷ್ಟು ಕರೆಕ್ಟ್ ಅಂತ ಅಂದ್ಬಿಟ್ಟು. ಈ ಕಂಪ್ಯಾರಿಸನ್ ತುಂಬ ನೋಡಿದ್ದೀನಿ. ನಾನು ಪುಟ್ಟದಾಗಿದ್ದಾಗ ನಮ್ಮನ್ನೇ ಕಂಪೇರ್ ಮಾಡಿ, ನಮ್ಮ ರಿಲೇಟಿವ್ಸ್ ಆಗಲಿ, ಸ್ವಲ್ಪ ಸೊಸೈಟಿ ಆಚೆ ಕಡೆ ಫ್ರೆಂಡ್ಸ್ ಆಗಲಿ, ನಮ್ಮ ನೇಬರ್ಸ್ ಆಗಲಿ, ಈ ಥರ ಕಂಪ್ಲೀಟ್ಲಿ ಕಂಪೇರ್ ಮಾಡೋರು ಮಕ್ಕಳನ್ನ. ನಮ್ಮ ಮಕ್ಳು ಹಾಗೆ, ನಿಮ್ಮ ಮಕ್ಳು ಹೀಗೆ ಅಂತ ಅಂದ್ಬಿಟ್ಟು ವಿಷಯನ ನಾನು ಈಗ ಫೇಸ್ ಮಾಡಿ ನಿತ್ವಿ ಹುಟ್ಟಾದ್ಮೇಲೆ ಇವಾಗ ನಾನು ಫೇಸ್ ಮಾಡ್ತಿದ್ದೀನಿ. ಎಜುಕೇಷನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಅಲ್ಲ. ನಮ್ಮ ನಿತ್ವಿನ ಆಚೆ ಎಲ್ಲಾದರೂ ಕರ್ಕೊಂಡು ಹೋದಾಗ ನಮ್ಮ ನಿತ್ವಿ ಸ್ವಲ್ಪ ಸಾಫ್ಟ್ ಅವರು, ಅದೇ ತುಂಬ ಅಂದರೆ ಮನೇಲಿ ಗಟ್ಟಿಯಾಗಿರ್ತಾರೆ. ಬಟ್ ಆಚೆ ಹೋದರೆ ಸ್ವಲ್ಪ ಬಿಹೇವಿಯರ್ ಅಂತಲ್ಲ, ಸ್ವಲ್ಪ ಕಮ್ಮಿಯಾಗಿ ಇದು ಮಾಡೋದು. ಅಂದರೆ ಏನು ಹೇಳ್ತಾರೆ ಹೇಳಿ, ಅಷ್ಟೊಂದಾಗಿ ಜೋರಾಗಿ ಮಾತಾಡೋದು, ಇಲ್ಲಾಂದರೆ ಜೋರಾಗಿ ಇದು ಮಾಡಿಬಿಡೋದು, ಆ ಥರ ಎಲ್ಲ ಮಾಡಲ್ಲ. ಒಂಥರ ಡೀಸೆಂಟಾಗಿ ಎಷ್ಟು ಬೇಕೋ ಅಷ್ಟನ್ನ ಇದು ಮಾಡ್ಕೊಳ್ತಾ ಆಟ ಆಡ್ಕೊಳ್ತಾ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇನ್ನು ಬೇರೆಯವ್ರು ಇರ್ತಾರಲ್ಲ ಅವರೆಲ್ಲ ಕಂಪೇರ್ ಮಾಡಿ ಹೇಳ್ತಾರೆ, ನಿನ್ನ ಮಗ ಸ್ವಲ್ಪ ಅದೇನದು ಸಾಫ್ಟು, ಬರಲ್ಲ, ಭಯ ಪಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅದು ಇದು ಅಂತಂದ್ಬಿಟ್ಟು ನನಗಾಗಿ ಸ್ವಲ್ಪ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಮಕ್ಕಳು ಒಂದೇ ಥರ ಎಲ್ಲರೂ ಇರಬೇಕು ಅನ್ನೋದು ಸುಳ್ಳು. ಖಂಡಿತ ಒಂದೇ ಥರ ಇರಲ್ಲ. ಒಬ್ಬರು ಸ್ವಲ್ಪ ಜೋರಾಗಿ, ಸ್ವಲ್ಪ ಟಫ್ ಆಗಿರ್ತಾರೆ, ಸ್ವಲ್ಪ ಜನ ಸಾಫ್ಟಾಗಿರ್ತಾರೆ, ಸ್ವಲ್ಪ ಜನ ಮನೇಲಿ ಮಾತ್ರ ಮಾತಾಡ್ತಾರೆ, ಸ್ವಲ್ಪ ಜನ ಆಚೆ ಮಾತ್ರ ಮಾತಾಡ್ತಾರೆ, ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಇವೆಲ್ಲ ಇರುತ್ತೆ. ನಾನು ನಿತ್ವಿಗೆ ಆಚೆ ಹೋಗ್ಬಿಟ್ಟು ಜೋರಾಗಿ ಕಿರ್ಚ್ಬಿಡು, ಜೋರಾಗಿ ಗಲಾಟೆ ಮಾಡಿಬಿಡು, ಜೋರಾಗಿ ಹಾಗೆ ಮಾಡು, ಹೀಗೆ ಮಾಡು, ಅದು ನನಗೆ ಖಂಡಿತ ಇಷ್ಟ ಆಗಲ್ಲ. ಆಚೆ ಹೋದಾಗ ನಮ್ಮ ಬಿಹೇವಿಯರ್ ಹೇಗೆ ನಾನು ಮುಂಚೆ ಹೇಳಿದೆ, ಅದರ ತುಂಬ ಇಂಪಾರ್ಟೆಂಟ್. ಇವಾಗಿಂದನೇ ಅಷ್ಟೇ ಮಕ್ಕಳಿಗೆ ಇವಾಗೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸ್ವಲ್ಪ ದೊಡ್ಡ ಆದಮೇಲೆ ಅವ್ರ ಬ್ರೈನಲ್ಲಿ ನಾವೇನು ಓರಿಸಿ ಬರೆಯೋಕ್ಕಾಗಲ್ಲ. ಬಟ್ ಈಗ ನೋಡಿ, ಈಗಿಂದನೇ ನಾವು ಆ ಥರ ಮಾಡಬಾರ್ದು, ಈ ಥರ ಮಾಡಬಾರ್ದು ಅಂತ ಹೇಳಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಡ್ತಾರೆ. ಇವಾಗ ಒಂಥರ ವೈಟ್ ಬೋರ್ಡ್ ಇದ್ದಾಗೆ ನಾವು ಏನು ಬರೆದ್ರೆ ಮಕ್ಕಳು ಇದರಲ್ಲಿ ಅದು ಹಾಗೆ ಇದ್ದೋಗ್ಬಿಡುತ್ತೆ. ನಾನು ಅದರ ಆಚೆ ಕಡೆ ಕಂಪ್ಯಾರಿಸನ್ ನೋಡಿದಾಗ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಅವ್ನು ಸಾಫ್ಟು, ಬರಲ್ಲ, ಒಂಥರ ಒಳಗಡೆ ಇರ್ತಾರೆ, ಒಳಗಡೆನೇ ಇದು ಮಾಡ್ತಾನೆ, ಅದು ಇದು ಅಂತ ಹೇಳಿದಾಗ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಯಾಕೆ ಥರ ಕಂಪೇರ್ ಮಾಡ್ತಾರೆ? ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಒಬ್ಬರು ಮಕ್ಕಳು ಒಂದೊಂದು ಥರ ಇರ್ತಾರೆ, ಎಲ್ಲ ಮಕ್ಕಳು ಅದೇ ಥರ ಇರಬೇಕು ಅನ್ನೋದು ಸುಳ್ಳು. ಏನಕ್ಕೆ ಇರಬೇಕು ಹೇಳಿ? ಅದೇ ಥರ ನಮ್ಮ ಮಗುನ ನಾವು ಹೇಗೆ ಬೆಳೆಸ್ತಿದ್ವೋ ನಮ್ಮ ಮಗು ಆಗಿದೆ. ಸುಮ್ಮನೆ ಆಚೆ ಬಂದುಬಿಟ್ಟು ಕಿರ್ಚಿಬಿಟ್ರೆ, ಜೋರಾಗಿ ಮಾತಾಡಿಬಿಟ್ರೆ, ಜೋರಾಗಿ ಇದು ಮಾಡಿಬಿಟ್ರೆ ಏನೋ ದೊಡ್ಡ ಇದಾದಂಗಲ್ಲ. ನಾವು ಅವರು ಒಬ್ಬೊಬ್ರು ಒಂದೊಂದು ನೇಚರ್ ಇರುತ್ತೆ. ಖಂಡಿತ ನಾವು ಕಂಪೇರ್ ಮಾಡಲೇಬಾರ್ದು. ಏನಕ್ಕೆ ಮಾಡ್ಬೇಕು ಹೇಳಿ? ಒಬ್ಬೊಬ್ರದ್ದು ಇದೊಂದು ನಮಗೆ ಪ್ರಾಬ್ಲಮ್ ಇಲ್ದಿರುವಾಗ ಬೇರೆಯವ್ರಿಗೆ ಏನು ಪ್ರಾಬ್ಲಮ್? ನಾವು ಆಚೆ ಹೋದಾಗ ತುಂಬ ಜನ ಆ ಥರ ಮಾತಾಡ್ತಾರೆ. ನಾವು ತುಂಬ ಹೊರಗಡೆ ಹೋಗಲ್ಲ. ನಾನಾದರೆ ನೀತಿಯಾಗಲಿ ನಾವು ತುಂಬ ಹೊರಗಡೆ ಹೋಗೋದು ತುಂಬ ಕಮ್ಮಿ. ನಾವು ಈವ್ನಿಂಗ್ ಒಂದು ವಾಕ್ಗೋ, ಇಲ್ಲಾಂದರೆ ನನ್ನ ಹಸ್ಬೆಂಡ್ ಎಲ್ಲಾದರೂ ಕರ್ಕೊಂಡು ಹೋದರೆ ತೋಟ ಹತ್ರ ಹಾಗೆ ಹೋಗ್ತೀವಿ ಹೊರತು ನಾವು ಆಲ್ಮೋಸ್ಟ್ ನಾವು ಇಬ್ಬರು ಮನೆಯಲ್ಲೇ ಇರ್ತೀವಿ. ತುಂಬ ಮನೇಲಿ ಇರಲಿಕ್ಕೆ ಇಷ್ಟಪಡ್ತೀವಿ. ಒಬ್ಬರು ಅವ್ರು ಮಲ್ಕೊಳ್ಳೋ ಟೈಮಲ್ಲಿ ನಾನು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಅವ್ರು ಎದ್ದಾಗ ಆಲ್ಮೋಸ್ಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ನೋಡ್ಕೊತಾ ಇರ್ತೀವಿ. ಈವ್ನಿಂಗ್ ಫ್ರೆಶ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ವಾಕ್ಗೆ ಕರ್ಕೊಂಡು ಹೋದಾಗ ನಾವೇನು ಅಂದರೆ ಯಾರ ನಂಬಿ ಮಕ್ಕಳನ್ನ ಕಳಿಸ್ಕೊಡಲ್ಲ. ಖಂಡಿತ ನಮ್ಮಮ್ಮ ನಮ್ಮನ್ನು ಹಾಗೆ ಪುಟ್ಟದಾಗಿದ್ದಾಗೂ ಅಷ್ಟೇ ಎಲ್ಲಿಗೂ ಕಳಿಸ್ತಾರೆ. ನಮ್ಮಮ್ಮ ನಮ್ಮಪ್ಪ ಎಲ್ಲಿಗೂ ಅದರ ಯಾರನ್ನೂ ನಂಬಿ ಕಳಿಸೋರಲ್ಲ. ನಾನು ನಿತ್ವಿನೂ ಹಾಗೆ ಯಾರನ್ನೂ ಖಂಡಿತ ನಾನು ನಂಬಲ್ಲ. ತುಂಬ ನನಗೆ ನಂಬಿಕೆ ಇದ್ದರೆ ನಮ್ಮೂರಲ್ಲಿ ಒಬ್ಬ ಅಕ್ಕ ಹತ್ರ ಕಳಿಸ್ಕೊಡ್ತೀನಿ, ತೊಗೊಂಡು ಹೋಗ್ತೀನಿ ಅಂದರೆ ಧೈರ್ಯವಾಗಿ ಕೊಟ್ಟು ಕಳಿಸಿ. ನಾನು ಇನ್ನು ಯಾರ ಹತ್ರ ಆ ಥರ ಕಳಿಸ್ಕೊಡಲ್ಲ. ಇಲ್ಲಾಂದರೆ ಬಿಟ್ಬಿಟ್ಟು ಓಕೆ ಇರಲಿ ಬಿಡು ನನ್ನ ಕೆಲಸ ನಡೀಲಿ ಅನ್ನೋ ಥರ ನಾನು ಖಂಡಿತ ಇರಲ್ಲ. ಸೊ ಆ ಥರ ಕಂಪೇರ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಆಚೆ ಹೋಗೋ ಅಭ್ಯಾಸ ತುಂಬ ಇಲ್ವಲ್ಲ, ಹಾಗಾಗಿ ನಿನ್ನ ಮಗ ಸ್ವಲ್ಪ ಇದು ಜೋರಾಗಿ ಮಾತಾಡಲ್ಲ, ನೋಡಿದ್ರೆ ಮನುಷ್ಯನ ಭಯ ಪಡ್ತಾರೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವ್ರು ಅಂದರೆ ಎಲ್ಲರೂ ಒಂದೇ ಥರ ಇರೋ ಅವಶ್ಯಕತೆ ಇಲ್ವಲ್ಲ. ಒಬ್ಬರು ಒಂದೊಂದು ಥರ ಇರ್ತಾರೆ. ಪ್ರತಿಯೊಂದು ಇಂಡಿವಿಜುವಾಲಿಟಿ ಅನ್ನೋದಿರುತ್ತೆ. ನಾನು ಅದನ್ನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ನಮ್ಮ ನಿತ್ವಿಗೂ ಅಷ್ಟೇ ಹೊರಗಡೆ ಹೋದಾಗ ಹೇಗಂದರೆ ಹಾಗಿರ್ಬೇಕು. ಇವಾಗಿಂದನೇ ಅವ್ರು ಹೇಗಂದರೆ ಹಾಗಿದ್ದಾಗ ನಾವು ಅವ್ರನ್ನ ಎನ್ಕರೇಜ್ ಮಾಡಿದಾಗ, ಜೋರಾಗಿ ಯಾರ ಮೇಲಾದರೂ ಕಿರ್ಚಿದಾಗ, ಹೊಡಿಯೋಕ್ಕೆ ಹೋದಾಗ, ಕಚ್ಚಕ್ಕೆ ಹೋದಾಗ, ಏನಾದರೂ ಮಾಡಿದಾಗ ನಾವು ಸುಮ್ಮನೆ ಇದ್ದರೆ ನೆಕ್ಸ್ಟ್ ಅದು ಅವ್ರು ಕಂಟಿನ್ಯೂ ಮಾಡಿಬಿಡ್ತಾರೆ. ಬಟ್ ಈಗಿಂದನೇ ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತ ಹೇಳಿದರೆ ಖಂಡಿತ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು, ಅದು ಹೇಳಿದ್ನಲ್ಲ ವೈಟ್ ಬೋರ್ಡ್ ಇದ್ದಾಗಿರುತ್ತೆ ಅವ್ರದ್ದು ಮೈಂಡೆಲ್ಲ. ನಾವು ಅದರಲ್ಲಿ ಏನು ಬರೆದ್ರೆ ಅದು ಇವಾಗಾದರೆ ಅವ್ರೇನೋ ತಪ್ಪು ಮಾಡಿದಾಗ ಕ್ಲೀನಾಗಿ ಒರೆಸ್ಬಿಟ್ಟು ಬರೀಲಿಕ್ಕೆ ತುಂಬ ಸುಲಭ ಆಗುತ್ತೆ. ಸ್ವಲ್ಪ ದೊಡ್ಡ ಆದಮೇಲೆ ತುಂಬ ಕಷ್ಟ. ಹಾಗಾಗಿ ನಾನು ಆ ಥರ ಮಾಡ್ತೀನಿ. ಅದ್ರ ಬಗ್ಗೆನೇ ಕಂಪ್ಯಾರಿಸನ್ ಬಗ್ಗೆ ಅಂತ ಹೇಳ್ಬಿಟ್ಟು ಮಾತಾಡಿದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋ ವಿಷಯ ಕಂಪ್ಯಾರಿಸನ್. ಮಕ್ಕಳನ್ನಂತೂ ಖಂಡಿತ ಕಂಪೇರ್ ಮಾಡಬಾರ್ದು. ಅವ್ರು ಹಾಗೆ ಓದ್ತಾರೆ, ಹೀಗೆ ಓದ್ತಾರೆ, ನೀವು ಯಾಕೆ ಓದಲ್ಲ? ಅದೆಲ್ಲ ಸುಳ್ಳು. ಯಾರ ಐಕ್ಯೂ ಅವ್ರಿಗಿರುತ್ತೆ, ಯಾರಿದೋ ಅವ್ರಿಗಿರುತ್ತೆ. ಅವ್ರಿಗಿರೋ ಏನು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ ನೋಡಿ, ಅದನ್ನು ನಾವು ಎನ್ಕರೇಜ್ ಮಾಡಬೇಕು, ಅದನ್ನು ಚೆನ್ನಾಗಿ ಇದು ಮಾಡಬೇಕು. ನಾವು ಒಂದರಲ್ಲೇ ಚೆನ್ನಾಗಿ ಬಂದುಬಿಟ್ರೆ ಏನೋ ಇದು ಅಂತಿಲ್ಲ. ಮಿಕ್ಕಿರೋ ಎಷ್ಟೊಂದು ಫೀಲ್ಸ್ ಇದೆ ಹೇಳಿ ನಮಗೆ. ಇವಾಗ ನಾವು ನಿತ್ವಿ ಪುಟ್ಟಿದಾಗ ದೊಡ್ಡ ಆದಮೇಲೆ ನಾವು ಇದೇ ಥರ ಯೋಚನೆ ಮಾಡಬೇಕು. ಓದಿಲ್ಲ ಅಂತ ಅಂದ್ಬಿಟ್ರೆ ಬರೀ ಓದೇ ಎಲ್ಲ ಅಲ್ವಲ್ಲ. ಓದೇನಕ್ಕೆ ಬೇಕು? ಬರೆಯೋಕ್ಕೆ
ಓದೋದಕ್ಕೆ ಯಾರಾದರೂ ಏನಾದರೂ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಲೋಕಜ್ಞಾನ ಬರಲಿಕ್ಕೆ ಮಾತ್ರನೇ ವಿದ್ಯೆ ಅವಶ್ಯಕತೆ ಇರೋದು. ವಿದ್ಯೆನೇ ಎಲ್ಲನೂ ಅಲ್ಲ. ಒಂದು ಜಾಬ್ ತೊಗೊಬಿಟ್ರೆ ಎಲ್ಲ ಆಗಿಬಿಡಲ್ವಲ್ಲ. ಅದು ಓದೊಂದೇ ಎಲ್ಲನೂ ಅಂತಂದರೆ ಅದು ಖಂಡಿತ ಸುಳ್ಳು. ಬೇರೆ ಬೇರೆ ಫೀಲ್ಡ್ಸ್, ಸಾಕಷ್ಟು ಫೀಲ್ಡ್ಸ್ ಇದೆ. ಅವ್ರು ಯಾವುದ್ರಲ್ಲಿ ಟ್ಯಾಲೆಂಟ್ ಇದ್ದರೆ ಅದರಲ್ಲಿ ಎನ್ಕರೇಜ್ ಮಾಡಿದ್ರೆ ಆಯ್ತಪ್ಪ ಅಷ್ಟೇ. ಚೆನ್ನಾಗಿ ಓದಲೇಬೇಕು ಅನ್ನೋದಿಲ್ಲ. ಯಾವುದ್ರಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೋ ಅದರಲ್ಲಿ ಇದು ಮಾಡಿದ್ರೆ ಸಾಕು. ತುಂಬ ಜನ ಹಂಗೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ನಿಮ್ಮ ಮಕ್ಕಳು ಓದಲ್ಲ, ಅದು ಇದು ಅಂತ ಹೇಳಿಬಿಡ್ತಾರೆ. ಅವ್ರು ಬೇರೆ ಬೇರೆ ಫೀಲ್ಡ್ಸಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ. ಅದನ್ನು ರೆಸ್ಪೆಕ್ಟ್ ಮಾಡಿದ್ರೆ ಆಯಿತು. ಅದೇ ಥರ ಬರೀ ನಮ್ಮ ಮಕ್ಕಳು ಓದ್ಬಿಡ್ತಾರೆ, ನಿಮ್ಮ ಮಕ್ಕಳು ಓದಲ್ಲ ಅಂತಂದ್ಬಿಟ್ಟು ಕಂಪೇರ್ ಮಾಡಿ ಮಾತಾಡೋರು, ಇದ್ರ ಬಗ್ಗೆ ಕಂಪೇರ್ ಮಾಡಿ ಮಾತಾಡೋರು ತುಂಬ ಇದು. ಯಾರ ಮಕ್ಕಳನ್ನ ಅವ್ರು ಹೊಗಳ್ಕೋಬೇಕಾಗಿರೋ ಅವಶ್ಯಕತೆ ಇರಲ್ಲ. ಯಾರು ಏನು ಅಂತ ಎಲ್ಲರಿಗೂ ಗೊತ್ತು, ಚೆನ್ನಾಗಿ ಎಲ್ಲರಿಗೂ ಅವ್ರಿಗೆ ಗೊತ್ತು. ಆ ಥರ ತುಂಬ ಇವಾಗೂ ಅಷ್ಟೇ. ಇಷ್ಟು ದೊಡ್ಡದಾಗಿ ಹಾಕಿದ್ರು ನಾನು ಕಂಪ್ಯಾರಿಸನ್ ಇನ್ನೂ ನೋಡ್ತಾನೆ ಇರ್ತೀವಿ. ಇನ್ನೂ ಕಂಪೇರ್ ಮಾಡಿ ಮಾತಾಡೋದು, ಒಬ್ಬರನ್ನ ಕಮ್ಮಿಯಾಗಿ ನೋಡೋದು, ಅಂದರೆ ಕಮ್ಮಿಯಾಗಿ ಮಾತಾಡ್ಬಿಡೋದು. ಅವ್ರ ಮಕ್ಕಳ ಮಾತ್ರ ಚೆನ್ನಾಗಿದ್ವು, ಅವ್ರ ಮಕ್ಕಳು ಎಷ್ಟು ರಾಂಗಾಗಿದ್ರು, ಎಷ್ಟಿದ್ದಿದ್ರು ಅದನ್ನೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡು ಬೇರೆ ಮಕ್ಕಳ ಬಗ್ಗೆ ಮಾತ್ರ ರಾಂಗಾಗಿ ಮಾತಾಡಲಿಕ್ಕೆ ಅಂತ ಅಂದ್ಬಿಟ್ಟು ಬಂದುಬಿಡ್ತಾರೆ. ಅಂಥವ್ರಿಗಂತೂ ಅಂಥವರು ಅದು ಹೇಗೆ ಮಾತಾಡ್ತಾರೆ ಅಂತಂದು ನನಗೆ ಅರ್ಥ ಆಗೋಲ್ಲ. ಆ ಥರ ಖಂಡಿತ ಮಾತಾಡಲೇಬಾರ್ದು. ಸೊ ಹಾಗೆ ನನಗನ್ಸುತ್ತೆ. ಬಟ್ ಯಾರಿಗೆ ರಾಂಗಾಗಿ ಏನಾದರೂ ಅನಿಸಿದ್ರೆ ಸಾರಿ, ಬಟ್ ನನಗನ್ಸಿರೋದನ್ನ ನಾನು ಹೇಳಿದ್ದೀನಿ ಈ ವ್ಲಾಗಲ್ಲಿ. ನಾರ್ಮಲಾಗಿ ಹೇಳೋದ್ರಿಗಿಂತ ಈ ಥರ ಏನಾದರೂ ಡಿಫ್ರೆಂಟಾಗಿ ತಗೊಂಡು ಹೇಳಿದ್ರೆ ಕೇಳಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋ ಥರ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೇಳಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಇನ್ನು ಬಟ್ಟೆ ಎಲ್ಲ ಒಣಗಿ ಹಾಕಿದ್ವಲ್ಲ, ಇನ್ನು ಬಟ್ಟೆನೆಲ್ಲ ತೊಗೊಬಂದು ಮಡ್ಚಿಟ್ಕೊಬಿಡ್ತಾ ಇದ್ದೀನಿ. ಸಾಕಷ್ಟು ಬಟ್ಟೆ ಬಿತ್ತಿತ್ತಲ್ಲ, ಮಡ್ಚಿಡ್ಲಿಕ್ಕೂ ತುಂಬ ಸಮಯ ತಗೊಳ್ತು. ಎಲ್ಲನೂ ಮಡ್ಚಿಟ್ಕೊಬಿಡ್ತಿದ್ದೀನಿ. ಸೊ ನಿತ್ವಿನ ಮಲಗಿದಾರಲ್ಲ, ಇಷ್ಟು ಬೇಗ ಎತ್ತಿಟ್ಕೊಬಿಟ್ಟಿದ್ದೀವಿ ಅಂತಂದರೆ ಆಮೇಲೆ ಸ್ವಲ್ಪ ಅವ್ರು ಎದ್ದಾದಮೇಲೆ ಅವ್ರ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡ್ಕೋಬೋದು. ಇನ್ನು ಬೇರೆ ಕೆಲಸ ಏನಾದರೂ ಇದ್ರೂ ಮಾಡ್ಕೋಬೋದು. ಇನ್ನೇನು ನಾನು ಹಾಗೆ ಎಲ್ಲನೂ ಎತ್ತಿಟ್ಕೊಬಿಡ್ತಾ ಇದ್ದೀನಿ. ಸೊ ಬಟ್ಟೆ ಅಂತೂ ಎಷ್ಟು ಬೀಳತ್ತೆ ಗೊತ್ತಾ, ನಮ್ಮ ಮನೆಯಲ್ಲಿ ಅಷ್ಟು ಬೀಳತ್ತೆ. ಸೊ ಎಲ್ಲ ಎತ್ತಿಟ್ಕೊಂಡು ಆದಮೇಲೆ ಇನ್ನು ಮತ್ತೆ ಮಧ್ಯಾಹ್ನಕ್ಕೂ ಇನ್ನು ಅಡುಗೆ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೇಲಿ ಏನಾಗಿದೆ ಗೊತ್ತಾ, ನಾನು ಆಚೆ ಹೋಗಿದ್ನಲ್ವ, ನಮ್ಮ ಮನೇಲಿ ಹಾವು ಬಂದುಬಿಟ್ಟಿತ್ತು. ಎಷ್ಟು ಭಯ ಆಗ್ತಿದೆ ಗೊತ್ತಾ ಇವಾಗ. ನಮ್ಮ ನಿತ್ವಿ ಓಡಾಡ್ತಾನೆ ಇರ್ತಾರಲ್ವ, ಚಿಕ್ಕ ಮಗು ಹೇಳಲಿಕ್ಕಾಗಲ್ಲ ಅನ್ನೋ ಥರ ತುಂಬ ಭಯ ಆಗ್ತಿದೆ. ಸೊ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಹಾವನ್ನ ಇಟ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾರೆ. ಅದನ್ನು ಒಂದು ವೀಡಿಯೋ ಇದೆ, ಸೊ ಅದನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ ಖಂಡಿತ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ ಹಾಕ್ತಿದೆ. ನೆಕ್ಸ್ಟ್ ಇನ್ನೇನು ಮಧ್ಯಾಹ್ನ ಲಂಚ್ ಟೈಮ್ ಹಾಕ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ರೈಸ್ಗೆ ಇಡ್ಲಿಕ್ಕೆ ಹೋದರೆ ಇದು ಕೆಳಗಡೆ ಇರುತ್ತಲ್ಲ ಇಟ್ಕೊಳ್ಳೋದು, ಅದು ಕೆಳಗೆ ಬಿದ್ದೋಯ್ತು. ಮತ್ತು ಅದನ್ನು ಫಿಟ್ ಮಾಡಿಬಿಟ್ಟು ಮತ್ತೆ ರೈಸ್ಗೆ ಇಟ್ಬಿಟ್ಟೆ. ನಿಮಗೆ ಆ್ಯಕ್ಚುಲಿ ಕುಕ್ಕರ್ಸ್ ಯಾರಾದರೂ ಮನೆಯಲ್ಲಿದ್ದು ಸರಿಯಾಗಿ ವಿಶಿಲ್ ಬರ್ತಾಯಿಲ್ಲ, ನೀರು ಪಕ್ಕದಲ್ಲಿ ಬಂದುಬಿಡುತ್ತೆ ಅಂತ ಇರ್ತಾರೆ ನೋಡಿ, ಆ ಥರವ್ರಿಗೆ ಈ ಟಿಪ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಮ್ಮ ಮನೆಯಲ್ಲಿ ಸಾಕಷ್ಟು ಕುಕ್ಕರ್ಸ್ ಇತ್ತು, ಇನ್ನು ಅದನ್ನು ಹಾಕ್ಬಿಟ್ಟು ಹೊಸ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಮತ್ತು ಏನು ಹೇಳಿದ್ರು ಅಂದರೆ ನಮ್ಮ ಕೆಲ್ಸಕ್ಕೆ ಬರ್ತಿದ್ರು ಒಬ್ಬಕ್ಕ, ಅವ್ರು ಹೇಳಿದ್ರು ಸುಮ್ಮನೆ ಅದನ್ನೆಲ್ಲ ಹಾಕಿಬಿಟ್ಟು ವೇಸ್ಟ್ ಮಾಡಬೇಡಿ. ನೀವೇನು ಮಾಡ್ತೀರಿ ಅಂದರೆ ಬೆಲ್ಟ್ ಬರುತ್ತಲ್ಲ, ಈ ಬೆಲ್ಟ್ನ ನೀವು ಹೊಸ್ದಾಗಿ ತೊಗೊಬಂದು ಹಾಕ್ಕೊಳ್ಳಿ, ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರೆಲ್ಲ ವೇಸ್ಟ್ ಆಗಿಬಿಡುತ್ತೆ, ನೀವು ಹಾಕಿದ್ರೆ ನಿಮಗೇನೂ ಬರಲ್ಲ ಅಂತ ಅಂದ್ಬಿಟ್ಟು ಅಂದರು. ನಾವು ಅವಾಗ ಸರಿ ಆಯ್ತಲ್ವ ಅಂತ ಅಂದ್ಬಿಟ್ಟು ಒಂದಕ್ಕೆ ಮಾತ್ರ ತೊಗೊಬಂದು ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ವಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನಿಮ್ಮ ಮನೇಲಿ ಯಾರಾದರೂ ಮನೇಲಿ ಕುಕ್ಕರ್ಸ್ ಇದ್ದು ವಿಶಿಲ್ ಬರ್ತಿಲ್ಲ, ಇಲ್ಲದ ನೀರು ಪಕ್ಕದಲ್ಲಿ ಬಂದುಬಿಡ್ತಿದೆ ಅಂದಾಗ ಕುಕ್ಕರ್ನೆಲ್ಲ ಚೇಂಜ್ ಮಾಡಲಿಕ್ಕೆ ಹೋಗ್ಬಿಡಿ, ತುಂಬ ವೇಸ್ಟ್ ಆಗುತ್ತೆ ನಮಗೆ. ಏನು ಮಾಡ್ತೀರಾ ಅಂದರೆ ನೀವು ಬೆಲ್ಟ್ನ ಮಾತ್ರ ಚೇಂಜ್ ಮಾಡ್ಕೊಳ್ಳಿ, ಖಂಡಿತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಯಾವ ಇದೂ ಇಲ್ಲ, 100% ವರ್ಕ್ ಆಗುತ್ತೆ. ನಾವು ಅದನ್ನು ಟ್ರೈ ಮಾಡಿದ್ವಿ. ಇವಾಗ ಚೆನ್ನಾಗಿ ವಿಶಿಲು ಬರುತ್ತೆ, ತುಂಬ ಚೆನ್ನಾಗೂ ಇದಾಗುತ್ತೆ. ನಮಗೆ ಬೆಲ್ಟ್ ಮಾತ್ರ ಒಂಥರ ಅದೇನು ಸೊರ್ಗೋದಂಗೆ ಆಗಿಬಿಟ್ಟಿರುತ್ತೆ, ಅದರಿಂದ ನಮಗೆ ವಿಶಿಲೆಲ್ಲ ಸರಿಯಾಗಿ ಬರ್ತೀರಾ, ವಿಶಿಲ್ ಪಕ್ಕಕ್ಕೆ ಹೊಟ್ಟೋಗ್ಬಿಡೋದು, ಇಲ್ಲಾಂದರೆ ನೀರು ಬಂದುಬಿಟ್ಟಂಗೆ ಆಗಿಬಿಡೋದು, ಆ ಥರ ಆಗುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಹಾಗಾಗಿ ಸೊ ನಿಮ್ಮ ಮನೇಲಿ ಯಾರ ಮನೇಲಾದರೂ ಇದ್ದರೆ ಈ ಥರ ಟ್ರೈ ಮಾಡಿ, ಸುಮ್ಮನೆ ವೇಸ್ಟ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಮಗೆ ಯಾರೋ ಸಜೆಸ್ಟ್ ಮಾಡಿದ್ದಕ್ಕೆ ನಮಗೂ ಅದು ತುಂಬ ಚೆನ್ನಾಗಿ ಯೂಸ್ ಆಯಿತು. ಇನ್ನು ನಮ್ಮ ಮನೇಲಿ ಕೋಳಿನ ಸೊ ಮೊಟ್ಟೆ ಮೇಲೆ ಇದು ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ. ಏನು ಹೇಳ್ತಾರೆ ಕನ್ನಡದಲ್ಲಿ ಹೇಳಲಿಕ್ಕೆ ಬರಲ್ಲ, ಪೊದಗಿಸ್ಬಿಟ್ಟು ಇಡ್ತಾರೆ ಅಂತೇನೋ ಹೇಳ್ತಾರೆ. ಸೊ ಅದನ್ನು ಮಾಡಿದ್ದೀವಿ. ಮೊಟ್ಟೆ ಇಟ್ಟಿದ್ದೆಲ್ಲ ಒಂದು 11-12 ಮೊಟ್ಟೆ ಇಟ್ಟಿದೆ, ಹಾಗಾಗಿ ಇನ್ನು ಅದನ್ನು ಇಟ್ಟಿದ್ದೀವಿ. ಇನ್ನು ಅದನ್ನು ಸ್ವಲ್ಪ ಆಚೆ ಬಿಡಬೇಕಲ್ಲ, ದಿನಕ್ಕೊಂದ್ಸಲ ಆಚೆ ಬಿಡಬೇಕು. ಆಚೆ ಬಿಟ್ಟಿದ್ದೆ, ಮತ್ತು ಒಳಗಡೆ ಹಾಕೋಣ ಅಂತ ಅಂದ್ಬಿಟ್ಟು ಬಂದೆ. ಇನ್ನು ಅದು ಮಲ್ಕೊಬಿಡ್ತು. ಇನ್ನು ಅದಕ್ಕೆ ಡೋರ್ ಹಾಕ್ಕೊಂಡು ಹೋಗಬೇಕು, ಇಲ್ಲಾಂದರೆ ಕೋತಿಗಳೇನಾದರೂ ಬಂದಿದೆ ಅಂದರೆ ಮೊಟ್ಟೆ ಎಲ್ಲ ಕೆಳಗೆ ಬೀಳಿಸ್ಬಿಟ್ಟು ವೇಸ್ಟ್ ಮಾಡಿಬಿಡುತ್ತೆ. ಹಾಗಾಗಿ ನಾವು ಕಂಪಲ್ಸರಿ ಡೋರ್ ಹಾಕ್ಕೊಂಡು ಹೋಗಲೇಬೇಕು. ಅದು ಜೋರಾಗಿ ಕಿರ್ಚುತ್ತೆ, ಆವಾಗ ಬಂದು ತೆಗೆದ್ರೆ ಅದು ಈಚೆ ಹೋಗ್ಬಿಟ್ಟು ಬಂದುಬಿಡುತ್ತೆ. ಸೊ ಅಲ್ಲಿನೊಂದು ಕೋಳಿ ಇತ್ತು ನೋಡಿ, ಅದಂತೂ ನಮ್ಮ ಕೋಳಿಗೆ ಎಷ್ಟೊಂದು ಕಾಟ ಕೊಡ್ತಾ ಇದೆಯೋ, ಹಿಂದೆ ಓಡ್ತಾನೆ ಇದೆ, ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇತ್ತದು. ಇನ್ನು ಅದನ್ನು ಓಡಿಸ್ಬಿಟ್ಟು ಇನ್ನದನ್ನು ಒಳಗೆ ಹಾಕ್ಬಿಟ್ಟು ನಮ್ಮ ಮನೆ ಒಳಗೆ ಬಂದೆ. ಸೊ ಇಷ್ಟೇ ವ್ಲಾಗ್. ಸೊ ನನ್ನ ಮಾರ್ನಿಂಗ್ ರೊಟೀನ್ ಆದರೆ ಹೀಗಿರುತ್ತೆ. ಸೊ ವೀಡಿಯೋ ಒಂಥರ ತೋರಿಸ್ತಾ ವಾಯ್ಸ್ ಓವರ್ ಇನ್ನೊಂಥರ ಕೊಟ್ಟಿದ್ದೀನಿ. ಸೊ ಬೋರಿಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಲಿಟಲ್ ಬಿಟ್ ಚೇಂಜ್ ಇರಲಿ ಅನ್ನೋ ಥರ. ನಿಮ್ಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ಬಿಡೋಣ, ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ಇಷ್ಟೇ ಈ ವ್ಲಾಗ್. ಸೊ ನಿಮಗೇನಾದ್ರು ತಪ್ಪಾಗಿ ಅನ್ಸಿದ್ರೆ ಐ ಆಮ್ ರಿಯಲಿ ಸಾರಿ, ಬಟ್ ನನಗನ್ಸಿದ್ದೆ ಹೇಳಿದೆ ಹೇಗಿರಬಹುದು ಹೇಗೆ ಅಂತ ಅಂದ್ಬಿಟ್ಟು. ಆಯಿತಾ, ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ಬಿಡೋಣ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಇನ್ನು ನೋಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.